ನಿಮ್ಮ ಮನೆ ಒಳಗೆ ಹೀಗಾದ್ರೆ, ನಿಮ್ ಸಂಬಂಧಿಕರಿಗೆ ಯಾರಿಗಾದ್ರೂ ಹೀಗಾಗೋದ್ರೆ ದುಡ್ಡು ಕೊಟ್ಬಿಟ್ಟು ಹೆಣ ತಗೊಂಡೋಗಿ ಅಂತ ಹೇಳಿದ್ರೆ ಎಲ್ಲ ಪಾಪರಾಗಿ ಹೋಗಿದ್ರಿ, ಏನೂ ಉಳಿದಿಲ್ಲ. ಆ ಹೆಣಕ್ಕೂ ಕೂಡ ದುಡ್ಡು ಕೊಡದೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನಪ್ಪಾ ಹೇಳ್ಬೇಕು ಹೇಳಿ? ಕರ್ನಾಟಕದಲ್ಲಿ 3 ಪ್ರಮುಖ ಪಾರ್ಟಿಗಳಿದ್ದಾವೆ. 3 ಪಾರ್ಟಿಲಿರೋರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಮಾತನ್ನ ಕೇಳಿಸ್ಕೊಂಡವ್ರಿಗೆ ಅನ್ಸುತ್ತೆ, ಹೌದು, ಇಡೀ ದೇಶದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ರಾಜಕೀಯ ಜೆಂಡಾ ಇಲ್ದೆ ಮಾತನಾಡ್ತಾ ಇರ್ತಕ್ಕಂಥ ವ್ಯಕ್ತಿ ರಮೇಶ್ ಕುಮಾರ್ ಅವರು ಅಂತ. ಸಾವಿಗೆ ಅಂಜದೇ ಇರ್ತಕ್ಕಂಥ ವಯಸ್ಸೇ ಯೌವನ. ಸಾಯಕ್ಕೆ ಅಂಜಬೇಡಿ, ಯಾರಿಗೂ ಭಯ ಪಡಬೇಡಿ, ಹೆಜ್ಜೆ ಹಿಂದೆ ತೆಗಿಬೇಡಿ. ತನ್ನ ಸಂಬಂಧಿಕರಿಗೆ, ಹೆಂಡತಿಗೆ, ಮಗನಿಗೆ, ಸೊಸೆಗೆ, ಅತ್ತೆಗೆ, ಮಗನಿಗೆ, ಅಳಿಯನಿಗೆ ಏನೋ ಕಾಯಿಲೆ ಬಂದು ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಅವ್ರನ್ನ ಬದುಕಿಸ್ಬೇಕು ಅಂತ ಹೇಳಿ ಫಸ್ಟ್ ಮಾಡೋ ಕೆಲಸ ಕೈ ಸಾಲ. ಅವ್ರು ಬರ್ತಾನೆ ಹಾಸ್ಪಿಟಲ್, 3,60,000 ಇದೆ, ಕಟ್ಬಿಟ್ಟು ಹಣ ತಗೊಂಡೋಗಿ ಅಂತ ಹೇಳಿ. ನಿಮ್ಗೆ ಆಸೆ ಇದ್ರೆ ನಿಮ್ ಮಕ್ಕಳಿಗೆ ಕ್ವಶನ್ ಪೇಪರ್ ಲೀಕ್ ಮಾಡಿಸ್ಕೋಬೇಕು, ನೀವು ಮಾಡ್ಕೊಳಕ್ ಆಗದ? ಇದು ಯಾರಿಗ್ ಸಾಧ್ಯ? ಇನ್ನೂ ಒಂದ್ ಕಡೆ ಈ ಬಂಡಾಟಗಳು ಶುರುವಾಗ್ಬಿಟ್ಟಿದ್ಯಾ? ಬಿಜೆಪಿ, ಕಾಂಗ್ರೆಸ್ ಅಥವಾ ಇನ್ಯಾವುದೋ ಪೊಲಿಟಿಕಲ್ ಪಾರ್ಟೀಸ್ ಅವರನ್ನ ನಾನು ಎಚ್ಚರ ತಪ್ಪಿ ಕೂಡ ಈ ವಿಚಾರದಲ್ಲಿ ಹತ್ರಕ್ಕೆ ಇಷ್ಟಪಡಲ್ಲ. ಮಕ್ಕಳು ಹೋಗಿ ಮೀಡಿಯಾದವ್ರು ಕೇಳ್ತಾರೆ, ನಿಮಗೆ ವಿದೇಶಿ ಹಣ ಬರ್ತಾ ಇದೆ, ನನ್ನ ಮಕ್ಕಳನ್ನ ಕೇಳ್ತೀರಾ ನೀವು? ಹಾಗಾದ್ರೆ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಕೈ ಚಾಚಿ ಬೀದಿಗೆ ಬಂದಿದ್ದಾರ? ಅವ್ರು ಯಾವ್ದಾದ್ರು ಪಾರ್ಟಿ ಬಾವುಟ ಹೇಳ್ಕೊಂಡ್ ಬಂದಿದ್ದಾರ? ಯಾವ್ದಾದ್ರು ನಾಯಕನ ಜೈಕಾರ ಹೇಳ್ಕೊಂಡ್ ಬಂದಿದ್ದಾರ? ನಿಮಗೆ ಮಕ್ಕಳನ್ನ ಅವ್ರ ಹೆಣಗಳ ಮೇಲೆ ನಡೆದು ನಾವು ರಾಜಕಾರಣ ನಡೆಸ್ಬೇಕಾ? ಯಾಕೆ ಅಂತ ಹೋಗ್ತದೆ ಅಂತ ದೇಶ? ಯಾರು ವಿರುದ್ಧನಲ್ಲ, ಯಾರು ಪರನಲ್ಲ, ಅವ್ರಿಗೆ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ, ಕೇಳ್ಬಾರ್ದ? ಅಷ್ಟು ಅಲ್ಲದೆ ಹೋದ್ರೆ ಇದು ಪ್ರಜಾಪ್ರಭುತ್ವ. ಬೇಡಿಕೆ ಏನಿದೆ ಅಂತ ನೋಡುತ್ತೆ, ರಾಜಕಾರಣ ಯಾಕೆ ಹುಡುಕ್ತಿದ್ದಾರೆ ಅಂತ. ಕಳ್ಳನ ಮನಸ್ಸು ಸುಳ್ಳೆ ಅಂತ. ನಮಗೆ ಕಚಡ ಬಿಟ್ಟು ಬೇರೆ ಒಳ್ಳೆ ಆಲೋಚನೆಗಳು ಬರಕ್ ಚಾನ್ಸೇ ಇಲ್ವಲ್ಲ. ಬೆನ್ನಿನ ಮೇಲೆ ಬಿದ್ದಂತ ಬಾಸುಂಡೆ, ಮನಸ್ಸಿಗಾದಂತ ಘಾಸಿ, ಪೋಷಕರು, ವಿದ್ಯಾರ್ಥಿಗಳು, ವ್ಯವಸ್ಥೆಗಾದಂತ ಈ ಅತ್ಯಾಚಾರ. ಅಧಿಕಾರದಲ್ಲಿದ್ದಾಗ ಅಧಿಕಾರದ ಮದ ಅನ್ನೋದು ನಿಶಾ ಹತ್ತಿ ನಿಮ್ಮ ಕಣ್ಣು ನಿಮಗ್ ಕಾಣೋದಿಲ್ಲ. ಜನ ಏನ್ ಮಾಡ್ತಾರೆ ಅಂತ ಮಾತ್ರ ಮಾತಾಡ್ಬೇಡ, ದೇಶದ ಜಾತಕವನ್ನೇ ಬದಲಾಯಿಸ್ಬಿಡ್ತಾರೆ. ನಿಮ್ಮನ್ನು ಅಟ್ಟಾಡಿಸಿಕೊಂಡು ಜನ ಓಡಿಸುವ ದಿನ ದೂರ ಇಲ್ಲ. ನೆರೆಯ ತಮಿಳುನಾಡಲ್ಲಾದಂತ ಒಂದು ರಾಜಕೀಯ ಕ್ರಾಂತಿ, ಬದಲಾವಣೆ, 4-5 ದಶಕದ ರಾಜಕೀಯ ಹಾದಿಗೆ ಫುಲ್ ಸ್ಟಾಪ್ ಇಟ್ಟು ಮತ್ತೊಂದೇನೋ ಆಯ್ಕೆ ಮಾಡಿದಂತ ಜನ, ಇವೆಲ್ಲವೂ ಗೊತ್ತು. ಚುನಾವಣೆ ಎದುರಿಸ್ಕೊಂಡು ಬಂದೇ ಬರುತ್ತೆ, ಅಧಿಕಾರವನ್ನು ಅನುಭವಿಸ್ಬೇಕು. ನೀವೇನ್ ಬಂದೂಕ್ ಇಟ್ಕೊಂಡು ಜನನ್ನ ಪೋಲಿಂಗ್ ಬೂತ್ ಹತ್ರ ಹೆದರ್ಸಿ ಓಟ್ ಹಾಕ್ಸ್ಕೊಳ್ತೀರಾ? ಈ ದೇಶದ ಸಾಧ್ಯವಾದು? ನಾಯಕತ್ವ, ಪಾರ್ಟಿ, ಸರ್ಕಾರ ಯಾವುದೇ ಬದಲಾದ್ರೂ ಈ ಖಾಸಗಿಯವರ ಈ ರೀತಿಯ ವ್ಯವಸ್ಥೆ ಬದಲಾಗದ ಹೊರತು ಏನೂ ಬದಲಾಗಲ್ಲ ಅಂತ. ಕುರಿ ಕಾಯೋದಕ್ಕೆ ಕುರಿ ಮಂದೆಗೆ ತೋಳಗಳನ್ನ ಕಾವಲುಗಾರರಾಗಿ ಇಟ್ಟಿರ್ತೀರಿ, ಅಲ್ಲಿಯವರಿಗೆ ಕುರಿ ತಿನ್ನದೆ ತೋಳ ಕುರಿ ತಿಂದ ಇನ್ನೇನು ಹುಲ್ ತಿನ್ನುತ್ತ. ಇಡೀ ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು. ವಿದ್ಯಾರ್ಥಿಗಳು ಯಾವುದೇ ಲಾಠಿ ಚಾರ್ಜ್ಗೆ ಭಯ ಬೀಳದೆ, ಭಯವನ್ನ ಬಿಟ್ಟು ಬೀದಿಗಿಳಿದಿದ್ದಾರೆ ಭವಿಷ್ಯಕ್ಕಾಗಿ. ಲೀಡ್ ಮಾಡ್ತಿರೋರು ಯಾರು, ಏನು, ಎತ್ತ, ಅದು ಯಾವುದನ್ನು ಲೆಕ್ಕ ಹಾಕೊಳ್ಳದೆ ಸಮಸ್ಯೆ ಏನು, ಅನ್ಯಾಯದ ವಿರುದ್ಧ ಇಡೀ ದೇಶಾದ್ಯಂತ ಆಯಾ ರಾಜ್ಯಗಳ ರಾಜಧಾನಿಗಳಲ್ಲಿ, ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ಮಟ್ಟಿಗಿನ ಪ್ರತಿಭಟನೆ ಆಗ್ತದೆ. ಹಿಂದೆಂದೂ ಕೂಡ ಕಂಡು ಕೇಳರಿಯಲ್ಲ. ಆದರೆ 50 ವರ್ಷಗಳ ಹಿಂದೆ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲೂ ಕೂಡ ವಿದ್ಯಾರ್ಥಿ ಹೋರಾಟಗಳ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡು ಆ ಹೋರಾಟಗಳನ್ನ ರೂವಾರಿ ಭಾಗಿಯಾದಂಥ ವ್ಯಕ್ತಿ ನಮ್ಮ ನೆಚ್ಚಿನ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮ 50 ವರ್ಷಗಳ 56 ವರ್ಷಗಳ ಹಿಂದಿನ ಹೋರಾಟ ಮತ್ತು ಇವತ್ತಿನ ದೆಹಲಿಯ ಒಂದು ಕಾಡ್ಗಿಚ್ಚು ಇಡೀ ದೇಶವ್ಯಾಪಿ ಇದಾಗ್ತದೆ. ಆ ಹೋರಾಟ, ಈ ಹೋರಾಟ, ಬಟ್ ಮೊದಲನೇದಾಗಿ ದೆಹಲಿಯ ಹೋರಾಟದ ಬಗ್ಗೆ ತಾವೇನು ಹೇಳ್ತೀರಿ? ಆ ಮಕ್ಕಳು ಕೈಗೆತ್ಕೊಂಡ್ರು ಇಶ್ಯೂ, ನೀಟ್ ಎಕ್ಸಾಮ್ನ ಪೇಪರ್ ಲೀಕ್ ಆಗಿದೆ. ನಮ್ಮ ಭವಿಷ್ಯ ಅದು. ನಾವೆಲ್ಲ ಸಾಮಾನ್ಯ ಕುಟುಂಬಗಳಿಂದ ಬರ್ತಕ್ಕಂಥವ್ರು. ನಾವು ಕೋಟಿಗಟ್ಟಲೆ ಹಣ ತುಂಬಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹೋಗಕ್ಕಾಗೋದಿಲ್ಲ. ಬಹಳ ದೊಡ್ಡ ವಿಶ್ವಾಸದಿಂದ, ನಂಬಿಕೆಯಿಂದ ವ್ಯವಸ್ಥೆ ಮೇಲೆ ನಾವು ಈ ಪರೀಕ್ಷೆಗೆ ಪ್ರಿಪೇರ್ ಆಗ್ತೀವಿ.
ಈ ಪರೀಕ್ಷೆಗೆ ಸೆಟ್ ಮಾಡ್ತಕ್ಕಂಥ ಪೇಪರ್ಸು ಲೀಕ್ ಆಗಿದೆ ಅಂತಕ್ಕಂಥ ವರ್ತಮಾನ ಇವನ್ನೆಲ್ಲ ಡಿಸ್ಟರ್ಬ್ ಮಾಡಿದೆ. ಯಾರು ಲೀಕ್ ಮಾಡ್ತಾರೆ? ಯಾರಿಗೋ ಆಸಕ್ತಿ ಇರೋರಿಗೆ, ಸುಲಭದಲ್ಲಿ ತಮ್ಮ ಮಕ್ಕಳನ್ನ ನೀಟ್ ಮುಖಾಂತರ ಕ್ವಾಲಿಫೈ ಮಾಡಿಸ್ಬೇಕು ಅಂತಕ್ಕಂಥ ಆಸಕ್ತಿ ಇರೋರು ಬಿಟ್ಟು ಬೇರೆಯವ್ರು ಯಾರಿಗೂ ಕಾರಣನೇ ಇಲ್ಲ. ತರ್ಕಶಾಸ್ತ್ರದ ರೀತಿಯ ಕಾರಣ ಒಂದಿರ್ಬೇಕಲ್ವಾ? ನಿಮ್ಗೆ ಆಸೆ ಇದ್ರೆ ನಿಮ್ ಮಕ್ಕಳಿಗೆ ಕ್ವಶನ್ ಪೇಪರ್ ಲೀಕ್ ಮಾಡಿಸ್ಕೋಬೇಕು, ನೀವು ಮಾಡ್ಕೊಳಕ್ ಆಗೋದಿಲ್ಲ. ಇದು ಯಾರಿಗೆ ಸಾಧ್ಯ? ಬಹಳ ಮೇಲ್ಮಟ್ಟದಲ್ಲಿ ಜವಾಬ್ದಾರಿ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟೇ ಸಾಧ್ಯ. ನಾನು ಬಳಸಿದ ಪದ ದಯಮಾಡಿ ಗಮನದಲ್ಲಿ ಜವಾಬ್ದಾರಿ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು ಅಂದ್ರೆ ಎಷ್ಟು ವಿಶ್ವಾಸ ನಂಬಿಕೆ ನಮಗೆ ಅವ್ರ ಮೇಲಿದ್ರೆ ಅವರನ್ನ ಆ ಸ್ಥಾನದಲ್ಲಿ ಕೊಡಿಸ್ತೀವಿ. ಜವಾಬ್ದಾರಿ ಸ್ಥಾನಗಳಲ್ಲಿ ಇದ್ದಂಥವ್ರು ಇಂಥ ಅಚಾತುರ್ಯ ಆಗೋದಕ್ಕೆ ಬಿಟ್ಬಿಟ್ರೆ ಅದ್ರ ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರು? ನನಗೆ ನೀವು ಈಗ ಪ್ರಶ್ನೆ ಕೇಳಿದ್ರೆ ಯಾರು ಲೀಕ್ ಮಾಡಿದವರು, ನಿಮ್ಮ ಹತ್ರ ಏನ್ ಸಾಕ್ಷಾತ್? ನಾನು ಅದಕ್ಕೆ ಉತ್ತರ ಹೇಳಕ್ ಬಂದಿಲ್ಲ. ನನ್ನ ಹತ್ರ ಸಾಕ್ಷ್ಯಾಧಾರಗಳು ಇಲ್ಲ. ಲೀಕ್ ಆಗಿರೋದು ಸತ್ಯ, ಆಸಕ್ತಿ ಇರೋರೇ ಮಾಡಿರ್ತಾರೆ ಅಂತಕ್ಕಂಥದ್ದು ಸತ್ಯ. ಸತ್ಯ. ಅವ್ರು ಯಾರು ಅನ್ನೋದು ಇದಕ್ಕೆ ಒಂದು ಹೊಣೆ ಅಂತ ಇರ್ಬೇಕಲ್ವಾ? ಆ ಮಕ್ಕಳು ನನ್ನ ಮಕ್ಕಳು, ನಿಮ್ಮ ಮಕ್ಕಳೆಲ್ಲ ಈ ದೇಶದ ಮಕ್ಕಳು. ಅವ್ರ ಜಾತಿ, ಕುಲ, ಮತ, ಊರು, ಅವರಪ್ಪ ತಾತ ಯಾವ ಪಾರ್ಟಿ ಅವೆಲ್ಲ ಒಂದು ಸಂಬಂಧನೇ ಇಲ್ಲ. ಅವರು ನಮ್ಮ ಮಕ್ಕಳು. ಸರ್ಕಾರದ ಮುಖೇನ ನಡೀತಕ್ಕಂಥ ಒಂದು ಪರೀಕ್ಷೆಯಲ್ಲಿ ಹೀಗಾಗೋಗಿದೆಯಲ್ಲ ಅಂತ ಹೇಳಿ ಅವ್ರು ಏನ್ ಕೇಳಿದ್ರೆ? ಏನ್ ಬಂಗಾರ ಕೇಳಿದ್ರ? ಅಥವಾ ಸ್ಟ್ರೈಕ್ ಮಾಡ್ತಾರೆ ನಮ್ಗೆಲ್ಲ ಸೀಟ್ ಕೊಡಿ ಅಂತ ಕೇಳ್ತಾ ಇದ್ದಾರ? ಅದೇ ಇದಕ್ಕೆ ಯಾರಾದ್ರೂ ಜವಾಬ್ದಾರಿ ಇರ್ಬೇಕಪ್ಪ ಅಂತ. ಇದಕ್ಕೆ ಯಾರು ಲೀಡರ್ಸ್, ಯಾರಾದ್ರೂ ಈಗೋ ಲೀಡರ್ಶಿಪ್ ತಗೊಳಕ್ ಹೋದ್ರೆ ಅವ್ರು ಮೂರ್ಖರಷ್ಟೇ. ಇಂಥದ್ರಲ್ಲೆಲ್ಲ ನಾವು ಲೀಡರ್ಶಿಪ್ ತಗೊಳಕ್ ಹೋಗ್ಬಾರ್ದು. ಅವರಷ್ಟಕ್ಕೆ ಅವರು ನಿರ್ಮಲವಾದ ಮನಸ್ಸುಗಳ ಮಕ್ಕಳದು. ದೇ ಆರ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲೀಸ್. ಶ್ರೀಮಂತರ ಮಕ್ಕಳಿಗೆ ಏನಿದ್ರಲ್ಲಿ ಅಗತ್ಯ ಏನಿದೆ? ಇವರೇ ಅಲ್ವಾ ದೇಶ ಕಟ್ಟೋರು. ಆ ಮಕ್ಕಳು ಬೀದಿಗೆ ಬಂದಾಗ ನಾವು ಹೆಂಗೆ ವಯಸ್ಸಾದವ್ರು ನಿದ್ದೆ ಮಾಡೋದು? ಮಕ್ಕಳು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ? ನೀನು ಹೊಣೆ ಹೊತ್ಕೋಪ್ಪ, ಈ ಇಲಾಖೆಯ ಮಂತ್ರಿ ಆಗಿರ್ತಕ್ಕಂಥವ್ನು ಅಂತ ಹೇಳ್ತಾರೆ. ಧರ್ಮೇಂದ್ರ ಪ್ರಧಾನ್ ಕಾರಣನ? ಅವ್ರ ನೆಂಟರಿದ್ದಾರ? ಅವರಲ್ಲಿ ನೋ, ದೇ ಆರ್ ನಾಟ್ ದಿ ಕ್ವೆಶ್ಚನ್ಸ್. ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅವರ ಸಚಿವ ಸಂಪುಟದಲ್ಲಿ ರೈಲ್ವೆ ಮಂತ್ರಿ ಆಗಿರ್ತಾರೆ. ಒಂದು ಟ್ರೈನ್ ಆಕ್ಸಿಡೆಂಟ್ ಆಗುತ್ತೆ, ಸುಮಾರು 200-300 ಜನ ಸತ್ತದ್ರು. ಹೀಗಾಗಿದೆ ಅಂತ ಗೊತ್ತಾದ ಕೆಲವೇ ಗಂಟೆಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಸಣ್ಣ ಮಗು ತರ ಬಿಕ್ಕಿ ಹತ್ತು ಬಿಡ್ತಾರೆ. ಆ ಕುಟುಂಬಗಳು ಹೀಗಾಗೋಯ್ತಲ್ಲ, ಬೀದಿಗೆ ಬಿದ್ದ್ಬಿಟ್ವಲ್ಲ, ಈ ಸಾವಿಗೆ ನಾನು ಕಾರಣ ಆಗ್ಬಿಟ್ನಲ್ಲ, ನನ್ನ ಅದಕ್ಷತೆ ಕಾರಣ ಇರಬಹುದು, ನೈತಿಕವಾಗಿ ನನ್ಗ್ಯಾಕಪ್ಪ ಈ ಪಾಪ, ಅಯ್ಯೋ ರಾಮ ಅಂತ ಹೇಳಿ ನಮ್ಮ ಪಾರಂಪರಿಕ ಜನ, ಅವರೆಲ್ಲ ಟ್ರೆಡಿಷನಲ್ ಪೀಪಲ್, ಪಾಪ ಪುಣ್ಯದ ಅರಿವಿದ್ದಂಥವ್ರು, ಧರ್ಮಾಧರ್ಮದ ಬಗ್ಗೆ ಗೊತ್ತಿದ್ದಂಥವ್ರು, ನ್ಯಾಯ ಅನ್ಯಾಯದ ಬಗ್ಗೆ ವಿವೇಚನೆ ಇದ್ದಂಥವ್ರು, ಯಾರು ಹೇಳಕ್ ಕೇಳದೇ ಇಲ್ಲ. ನಾನಿರೋದೆಲ್ಲ ಮಂತ್ರಿಯಾಗಿ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ದುಃಖ ಅಂತ ರಾಜೀನಾಮೆ ಕೊಟ್ಟು ಅಂಥ ದೇಶ ಇದು. ಮಕ್ಕಳು ಬೀದಿಗೆ ಬಂದು ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಕೇಳಿದ್ರು ಕೂಡ ಅಥವಾ ಮಾತು ಆಡೋದಿಲ್ಲ, ಬೇರೆಯವ್ರ ಜವಾಬು ಕೊಡೋದಿಲ್ಲ. ಏನಪ್ಪಾ ಮಾಡ್ಬೇಕು ನಾವು? ನೀವೇ ಹೇಳಿ. ಆ ಮಕ್ಕಳಿಗೆ ನಾವೇನ್ ಹೇಳಿ? ನಾನೀಗ ಒಬ್ಬ ತಾತ ರೀ, ಸುಮಾರು ನಮ್ಮ ಕುಟುಂಬದಲ್ಲಿ ನನ್ನ ಅಣ್ಣನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಗಳ ಮಕ್ಕಳು ಎಲ್ಲ ಸೇರಿದ್ರೆ 20-25 ಮೊಮ್ಮಕ್ಕಳಿದ್ದಾರೆ ನಮ್ಗೆ, ನಮ್ಮ ಅವಿಭಾಜ್ಯ ಕುಟುಂಬದ್ದು.
ಅವರೇ ಎಲ್ಲ ಬೀದಿಲಿ ನಿಂತಿರೋದು. ನಾವು ಊರಲ್ಲಿ ಇರ್ತೀನಿ, ಶುಕ್ರವಾರ ಆಗ ಕಾಯ್ತಾ ಇರ್ತೀನಿ ನಾನು. ಶುಕ್ರವಾರ ಆದ್ರೆ ನನ್ನ ಮೊಮ್ಮಕ್ಕಳು ಎಳೆ ಮಕ್ಕಳಿಗೆ ಅವ್ರಿಗೆ ಶನಿವಾರ ರಜಾ, ಅವ್ರು ನೋಡಕ್ ಬರ್ತೀನಿ ನಾನು. ನನ್ನಂಗೆ ಅಲ್ವಾ ಬೇರೆಯವರು ಕೂಡ. ಆ ಮಕ್ಕಳ ಮೇಲೆ ಕೈ ಮಾಡ್ತಾ ಇದ್ರೆ ನಾವು ನೋಡ್ತಾ ಕೂತಿರ್ಬೇಕಲ್ಲ. ಹೋಗ್ಲಿ, ಇವ್ರು ಯಾರಾದ್ರೂ ಕೈಲಿ ಬಾಂಬ್ ಇಟ್ಕೊಂಡು ಹೋಗಿದ್ದಾರ, ಯಾವ್ದಾದ್ರು ಆಯುಧಗಳು ತಗೊಂಡೋಗಿದ್ದಾರ? ಇದೇ ಪೊಲೀಸ್ ಅವರೇ ಆ ಮಕ್ಕಳು ಬಾಚಿ ತಪ್ಪಿಕೊಂಡೆ, ನೀವೆಲ್ಲ ನಮ್ಮ ಮಕ್ಕಳು ಇದ್ದಂಗೆ, ನಮ್ಮ ಮಕ್ಕಳು ತೊಂದರೆ ಆಗಿದೆ, ಸ್ವಲ್ಪ ಪ್ರಶಾಂತವಾಗಿರಿ, ಅದೇನ್ ಹೇಳ್ಬೇಕು ಹೇಳ್ರಿ, ಹೋರಾಟ ಮಾಡ್ಬಿಟ್ಟು ಹೋಗಿದ್ರಿ, ಇದಾಗ್ತಾ ಇತ್ತ? ಅವ್ರಿಗೆ ಬೇಕಾಗಿರೋದು ಪ್ರೀತಿ ರೀ, ಅವ್ರಿಗೆ ಸಮಾಧಾನ ಹೇಳ್ಬೇಕಾಗಿದೆಯಪ್ಪ. ಪ್ರಜಾಪ್ರಭುತ್ವ ಅಂತ ಹೇಳ್ಕೊಂಡು ನಾವು ದಿಮಾಕಿನಿಂದ ಅವ್ರಿಗೆ ಪ್ರೀತಿ ಕೊಡೋದು ಬಿಟ್ಟು, ಉತ್ತರ ಹೇಳೋದು ಬಿಟ್ಟು, ಸಮಾಧಾನ ಹೇಳೋದು ಬಿಟ್ಟು, ಟಿಯರ್ ಗ್ಯಾಸ್ ಈಚೆಗೆ ತೆಗೆದ್ರೆ, ಲಾಠಿನ ಈಚೆಗೆ ತೆಗೆದ್ರೆ ಉಳಿಯುತ್ತೆ ಈ ದೇಶ. ಅಪಘಾತ ಆದ ತಕ್ಷಣ ರೈಲ್ವೆ ಮಂತ್ರಿಗಳು ಎಷ್ಟೋ ಜನ ರಾಜೀನಾಮೆ ಕೊಟ್ಟಂತ ಇತಿಹಾಸಗಳನ್ನ ಕೂಡ ನೆನಪು ಮಾಡಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡಿದು ಅಂತ ಸನ್ನಿವೇಶಗಳ ಕೇಂದ್ರದಲ್ಲಿ ನಾವು ಕಂಡಿದ್ದೀವಿ. ಬಹಳ ಚೆನ್ನಾಗಿ ಆ ತರ ಸನ್ನಿವೇಶ. ರೈಲ್ವೆ ಅಪಘಾತ ಆಯ್ತು ಅಂದ್ರೆ ರೈಲ್ವೆ ಮಂತ್ರಿಗಳು ಜವಾಬ್ದಾರಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಈ ಮೊಂಡಾಟ ಬಂಡಾಟಗಳು ಶುರುವಾಗ್ಬಿಟ್ಟಿದ್ಯಾ, ನೀವೇನಾರ ಮಾಡ್ಕೊಳ್ಳಿ ನಾವ್ ಹಿಂಗೆ ಇದೀವಿ ಅಂತ. ರೈತರ ಪ್ರತಿಭಟನೆ ವರ್ಷ ದೀರ್ಘಕಾಲದ ಪ್ರತಿಭಟನೆ ಆದಿದ್ದೆ ದೆಹಲಿನಲ್ಲಿ. ಬಟ್ ಈ ಸ್ಟೂಡೆಂಟ್ಸ್ ಗಳನ್ನು ಕೂಡ, ಮಕ್ಕಳು ಕೂಡ ಆ ರೀತಿ ಆದ್ಬಿದ್ದಿಲ್ಲ. ಬಿಕಾಸ್ ನನ್ನ ಮಕ್ಳು ಯಾರೋ ಮಾಡ್ಬೇಕು 1 ಕೋಟಿ 1 ಕೋಟಿ 2 ಕೋಟಿ ಕಟ್ಟಬೇಕು, ಎಲ್ಲಿಂದ? ಎಲ್ಲ ಮಾರ್ಕಂಡ್ ಕೇರ್ಕೊಂಡ್ರು ಆಗಲ್ಲ ನಮ್ ಕೈಲಿ. ಬಟ್ ಈ ನೀಟ್ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮೌನ, ಮತ್ತೆ ವಿದ್ಯಾರ್ಥಿಗಳ ಮೇಲಿನ ಈ ದಾಳಿ, ಇವೆಲ್ಲ ಏನ್ ಸೂಚಿಸುತ್ತೆ ಇದು ಅಂತ? ನೀವೇನಾರ ಮಾಡ್ಕೊಳ್ಳಿ ಅಂತನ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಬಿಜೆಪಿ, ಕಾಂಗ್ರೆಸ್ ಅಥವಾ ಇನ್ಯಾವುದೋ ಪೊಲಿಟಿಕಲ್ ಪಾರ್ಟೀಸು, ಅವರನ್ನ ನಾನು ಎಚ್ಚರ ತಪ್ಪಿ ಕೂಡ ಈ ವಿಚಾರದಲ್ಲಿ ಹತ್ರ ತರಕ್ಕೆ ಇಷ್ಟಪಡಲ್ಲ. ರೈತರ ಹೋರಾಟ ನಿಶ್ಚಿತವಾದ ತಾತ್ವಿಕ ಹಿನ್ನೆಲೆಯಲ್ಲಿ, ರಾಜಕಾರಣದ ಹಿನ್ನೆಲೆ ಇದ್ದಂಥವರು, ಒಂದು ಸ್ಪೆಸಿಫಿಕ್ ಐಡಿಯಾಲಜಿಗೆ ಕಮಿಟ್ ಆಗಿದ್ದಂಥವ್ರು ಮಾಡಿದಂತ ಹೋರಾಟ. ಆಲ್ ರೈಟ್, ಅದು ನಿಮ್ಗೆ ಇಷ್ಟ ಇಲ್ಲ, ಆ ತತ್ವಕ್ಕೆ ನೀವು ವಿರೋಧ. ಆದ್ರೆ ಇಲ್ಲಿ ಯಾರು ಇಲ್ವಲ್ರಿ, ನಮ್ಮ ಮಕ್ಕಳಲ್ಲಪ್ಪ. ಅವರಷ್ಟಕ್ಕೆ ಅವ್ರ ಮನೇಲಿ ನೆಮ್ಮದಿಯಾಗಿ ಓದ್ಕೊಂಡು ಮಲ್ಕೊಂಡಿದ್ದು ಮಕ್ಕಳನ್ನ ಬೀದಿಗೆ ತಂದ್ಬಿಟ್ವಲ್ರಿ. ನಾವು ಮನುಷ್ಯರಾಗ್ಬೇಕಲ್ಲಪ್ಪ ಮೊದಲು. ಆಕ್ಸಿಡೆಂಟಲ್ ಸತ್ತವರು ನನ್ನ ಮನೆಯವರು ಅಂತ ಹೇಳಿ ಭಾವಿಸ್ಕೊಂಡು ಹೀಗಾಗೋದ್ನಲ್ಲ ನಾನು ಅಂತ ಹೇಳಿ ಅವ್ರು ರಾಜೀನಾಮೆ ಕೊಡ್ತಾರೆ. ನಿಮ್ಗೆ ಏನಾಗಿದೆ ನಿಮ್ಗೆ? ನಿಮ್ ಕಷ್ಟ ಏನು? ಒಂದು ವೇಳೆ ಆ ಮಂತ್ರಿ ರಾಜೀನಾಮೆ ಕೊಟ್ರೆ ಏನ್ ದೇಶ ನಿಂತೋಗುತ್ತೇನ್ರಿ? ಯಾಕಿಂತ ವಿಚಾರಗಳಲ್ಲಿ ನಾವು ಪ್ರೆಸ್ಟೀಜ್ ಮಾಡ್ಕೋಬೇಕು? ಅವ್ರೇ ಆ ಮಕ್ಕಳು ಹೋಗಿ ಮೀಡಿಯಾದವ್ರು ಕೇಳ್ತಾರೆ, ನಿಮಗೆ ವಿದೇಶಿ ಹಣ ಬರ್ತಾ ಇದೆ ಅಂತ. ಇಟ್ ಇಸ್ ಎ ಸ್ಪಾಂಟೇನಿಯಸ್ ಮೂವ್ಮೆಂಟ್. ಪರೀಕ್ಷೆ ನಿಗದಿ ಮಾಡ್ತೀರಿ, ಪರೀಕ್ಷಾ ಪೂರ್ವದಲ್ಲಿ ಪ್ರಶ್ನೆ ಪತ್ರಿಕೆಗಳು ಬೇಕಾದವರಿಗೆ, ಪ್ರತಿಷ್ಠಿತರಿಗೆ ಸಿಗುತ್ತೆ, ಅದು ಹೊರಗೆ ಬಂದ್ಬಿಡುತ್ತೆ. ಅದರಿಂದ ಕೋಪಗೊಂಡಂತ ಮಕ್ಕಳು ಬೀದಿ ಬಂದ್ರೆ ಆ ಮಕ್ಕಳಿಗೆ ಹೋಗಿ ನೀವು ಕೇಳ್ತಿರಲ್ಲ ಪ್ರಶ್ನೆ, ನಿನಗೆ ವಿದೇಶಿ ಹಣ ಬಂದಿದ್ಯಾ ಅಂತ. ನಿಮಗೆಷ್ಟು ಹಣ ಬಂದಿದೆ? ಈ ಪ್ರಶ್ನೆ ಕೇಳಬೇಕಾಗಿದ್ರೆ ನಿಮ್ಮನ್ನ ಯಾರು ಕಳಿಸ್ತವ್ರು? ನನ್ನ ಮಕ್ಕಳನ್ನ ಕೇಳ್ತೀರಾ ನೀವು? ಹಾಗಾದ್ರೆ ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಕೈ ಚಾಚಿ ಬೀದಿಗೆ ಬಂದಿದ್ದಾರ? ಅವ್ರು ಯಾವ್ದಾದ್ರು ಪಾರ್ಟಿ ಬಾವುಟ ಹಿಡ್ಕೊಂಡ್ ಬಂದಿದ್ದಾರ? ಯಾವ್ದಾದ್ರು ನಾಯಕನಿಗೆ ಜೈಕಾರ ಹೇಳ್ಕೊಂಡ್ ಬಂದಿದ್ದಾರ? ನಿಮಗೆ ಮಕ್ಕಳಿಲ್ಲ? ನಿಮ್ ರಕ್ತ ಕುದಿಯಲ್ವಾ? ಆ ಮಕ್ಕಳ ಮೇಲೆ ರಕ್ತ ಸುರಿತಾ ಇದ್ರೆ, ಊರಲ್ಲಿ ತೋಟದಲ್ಲಿ ಬಿದ್ದಿದ್ರೆ ಪ್ರಾಣ ಹೋಗುತ್ತೆ ನನ್ಗೆ. ಆ ಭಾವನೆ ನನಗೆ ಬರೆದಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಯಾಕೆ ಇರ್ಬೇಕು ನಾನು ಈ ಭೂಮಿ ಮೇಲೆ? ನಾನು ಇರೋ ಕಾರಣನಾದ್ರೂ ಏನು? ಇಷ್ಟು ಬಿಟ್ಟು ಹೊರಗೆ 1 ಇಂಚ್ ಹೋಗಬಾರ್ದು ನಾವು. ಆ ಮಕ್ಕಳು ಎತ್ಕೊಂಡಿರ್ತಕ್ಕಂಥ ಇಶ್ಯೂ, ಪೇಪರ್ ಲೀಕ್ ಆಗಿದೆಯಾ ಇಲ್ವಾ? ಅವ್ನು ರಾಜೀನಾಮೆ ಕೊಟ್ಟು ಏನ್ ಮಹಾ ಅನ್ಯಾಯ ಆಗೋಗ್ಬಿಡುತ್ತೆ. ಯಾಕೆ ಇಷ್ಟು ಬಳಸ್ತಾ ಇದ್ದೀರಿ? ಆ ಮಕ್ಕಳ ಮೇಲೆ ಈ ಪ್ರಯೋಗ ಎಲ್ಲ ಮಾಡ್ತಾ ಇದ್ರಿ. ರಾಜ್ಯ ಶಕ್ತಿಯನ್ನ ಈ ದೇಶದ ಜನ ಎಲ್ಲ ನಿಮ್ ಕೈ ಕೊಟ್ಟಿದ್ದು ಆ ಎಳೆ ಮಕ್ಕಳ ಮೇಲೆ ನಿಮ್ ಪ್ರಯೋಗ ಮಾಡೋದಕ್ಕ.
ಆತ್ಮಸಾಕ್ಷಿ ಇದೆಯಾ ನಿಮ್ಗೆ? ನಾನು ನೋಡಿದೆ ಕ್ಲಿಪ್ಪಿಂಗ್ಸ್ ಎಲ್ಲ. ತಾಯಿ ಕೇಳ್ತಾಳೆ, ಮಗನಿಗೆ ಏಟು ಬಿದ್ದು ಬಿಟ್ಟಿದೆ, ಯಾರು ಹೇಳಿದ್ದಾರೆ? ತಾಯಿ ಅಲ್ವಾ? ಅಳ್ತಾಳೆ, ಅಮ್ಮ ನೀನು ಅಳ್ಬೇಡ, ನನಗೇನು ಆಗಿಲ್ಲ, ನಾನು ಫೈಟ್ ಮಾಡ್ತಾ ಇದ್ದೀನಿ. 1907ನೇ ಇಸ್ವಿ ಭಗತ್ ಸಿಂಗ್ ಹುಟ್ಟಿದ್ದು. 1930ರಲ್ಲಿ ಆತ ನೇಣಿಗಂಬಕ್ಕೆ ಹೋಗಿದ್ದು. ಎಷ್ಟು ಆತನ ವಯಸ್ಸು ಎಷ್ಟು? 23 ವರ್ಷ. ಬೆಳಗ್ಗೆ ಗಲ್ಲಿಗೆ ಇರಿಸ್ತಾರೆ. ಹಿಂದಿನ ದಿವಸ ತಾಯಿ ಹೋಗ್ತಾಳೆ ಮಗನ ಮಾತಾಡಕ್ಕೆ. ಕಡೆ ಬೆಳಗಬೇಕಾಗಿದ್ದವನು, ಬದುಕಿ ಬಾಳ್ಬೇಕಾಗಿದ್ದವನು, ವಿಜೃಂಭಿಸ್ಬೇಕಾಗಿದ್ದ ಮಗನನ್ನ ಹೆತ್ತ ತಂದೆ ತಾಯಿ ಎದುರಿಗೆ ನೇಣಿಗಂಬಕ್ಕೆ ಹಾಕ್ತಾರ್ರಿ. ಏನಾಗಿರ್ಬೋದು ಆ ತಾಯಿ ಪರಿಸ್ಥಿತಿ? ಅಳ್ತಾಳೆ. ತಾಯಿ ಅಲ್ವಾ? ಹೆಣ್ಣಲ್ವಾ? ನೀನ್ ಅಳ್ತೀಯ? ನನ್ ತಾಯಿ ಅಳದ, ನನಗ್ ಜನ್ಮ ಕೊಟ್ಟಿದ್ದಕ್ಕೆ ನನ್ ಖುಷಿ ಆಗಲ್ವಾ ಅಂತ ಹೇಳಿ ತಾಯಿನ ನಗಿಸಿ ಭಾರತ್ ಮಾತಾ ಕಿ ಜೈ ಅಂತ ತಾಯಿ ಬಾಯಲ್ಲಿ ಹೇಳಿಸ್ತಾನೆ. ಅವನು ಹೇಳ್ತಾನೆ. ಪ್ರಾಣ ಹೋಗ್ತಾ ಇರುವಾಗ ಇನ್ಕಿಲಾಬ್ ಜಿಂದಾಬಾದ್ ಅಂತ ಪ್ರಾಣ ಬಿಡ್ತಾನೆ. ಅವನ್ ರಕ್ತ ಅಲ್ವಾ ನಾವು ಅನುಭವಿಸ್ತಾ ಇರೋದೀಗ? ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಸಂಸತ್ತು, ನಿಮ್ಮ ವಿಧಾನಸಭೆ, ನಿಮ್ಮ ಮಾಧ್ಯಮಗಳು, ಈ ದೇಶ, ಈ ಸವಲತ್ತು ಭಗತ್ ಸಿಂಗ್ನ ರಕ್ತದಲ್ಲಿ ಅಲ್ವಾ ಬಂದಿರೋದು? ಏನು ಬಂದಿರೋದು ನಿಮ್ಗೆ? ಆ ಭಗತ್ ಸಿಂಗ್ನ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ ನನಗೆ. ಆ ಅಮ್ಮ ಕೇಳ್ತಾಳೆ ಮಗನಿಗೆ, ಮಗ ಏನಾಗಿದೆ ನಿನಗೆ ಅಂತ. ಅಮ್ಮ ಏನಾಗಿಲ್ಲ, ನಾನು ಹೋರಾಟ ಮಾಡ್ತೇನೆ ಅಂತ. ರಕ್ತ ಸುರಿತಾ ಇದೆ ಅವನ ಮೈ ಮೇಲೆ. ಇಷ್ಟು ಇನ್ಹ್ಯೂಮನ್ ಆಗ್ಬೇಕಾ ನಾವು? ಇಷ್ಟು ಅಮಾನವೀಯವಾಗಿ ನಡ್ಕೋಬೇಕಾ? ಅವ್ರು ಕೊಟ್ಟಿದ್ದ ಅಧಿಕಾರ ಅಲ್ವ? ಏನಿದು ಹೋದ್ರೆ ಏನಾಗುತ್ತೆ? ಅವ್ರ ಹೆಣಗಳ ಮೇಲೆ ನಡೆದು ನಾವು ರಾಜಕಾರಣ ನಡೆಸ್ಬೇಕಾ? ನಾವು ವಿಜೃಂಭಿಸ್ಬೇಕಾ? ಇದೇನಾ ನಮ್ ಸಂಸ್ಕೃತಿ? ಇದನ್ನ ಹೇಳಿ, ನೀವೇ ಹೇಳಿ. ಇಷ್ಟು ಮೊಂಡಾಟದ ನಡುವೆ ಅವರೆಲ್ಲರೂ ಕೂಡ ಅವ್ರ ಒಂದಷ್ಟು ವಿದ್ಯಾರ್ಥಿಗಳು ಮಾತಾಡಿದಾಗ, ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಹಣ ಎಲ್ಲಿಂದ ಬಂತು ಆಚೆ ಅಂದಾಗ ಆ ಸ್ಟೂಡೆಂಟ್ಗಳು ಏನ್ ರಿಯಾಕ್ಟ್ ಮಾಡ್ಬೇಕು, ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು, ಅವ್ರದೇ ದೊಡ್ಡ ರಿಯಾಕ್ಟ್ ಮಾಡಿದ್ರು. ಬಟ್ ಒಂದು ವಿಷಯ, ಯಾವುದೇ ಅಜೆಂಡಾ ಇಲ್ಲ, ಯಾವುದೇ ಸಿದ್ಧಾಂತಗಳಿಲ್ಲ. ಪೇಪರ್ ಲೀಕ್ ಆಗಿದೆ, ಏನು ಎತ್ತ, ಈ ಜವಾಬ್ದಾರಿ ಯಾರು ಅನ್ನೋದಷ್ಟೇ ಪ್ರಶ್ನೆ ಆಗಿರ್ಬೇಕಾರೆ ಯಾಕೆ ಅಂತಕ್ಕೆ ಹೋಗ್ತದೆ ಅಂತ ದೇಶ? ಬಿಕಾಸ್ ನೀವು 56 ವರ್ಷದ ಹಿಂದಿನ ಹೋರಾಟ, ಅವತ್ತಿಗೂ ಇವತ್ತಿಗೂ ಹೋರಾಟದ ಏನು ವ್ಯತ್ಯಾಸ? ನಾವು ಯಾರು ಯಾವ ಪಾರ್ಟಿಗೂ ಸೇರಿದ್ದವರಲ್ಲ. ನಾವೆಲ್ಲ ಅತಿ ಸಾಮಾನ್ಯ ಕುಟುಂಬಗಳಿಂದ ಬಂದಂತವ್ರು. ನಾವು ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ನಮ್ಮನ್ನೆಲ್ಲ ಹಗುರವಾಗಿ ಹೀಯಾಳಿಸೋದಕ್ಕೆ, ಬಡವ್ರ ಮಕ್ಳಿರೋ ಕಾಲೇಜು, ಎಲ್ಲೂ ಸಿಗದವ್ರಲ್ಲಿ ಬರ್ತಾರಂತ ಅದನ್ನ ಗ್ಯಾಸ್ ಕಾಲೇಜ್ ಅಂತ ಕರೆಯೋರು. ನಮ್ಮನ್ನ ಹಗುರವಾಗಿ ಮಾತಾಡದೆ ಗ್ಯಾಸ್ ಕಾಲೇಜ್ ಅಂದ್ರೆ ನಮ್ಗೆ ಸೋಷಿಯಲ್ ಸ್ಟೇಟಸ್ಸೇ ಇಲ್ಲ. ನಮ್ಮಿಂದ ಸ್ವಲ್ಪ ದೂರದಲ್ಲೇ ಎದುರುಗಡೆ ಸೆಂಟ್ರಲ್ ಕಾಲೇಜ್, ಆ ಪಕ್ಕದಲ್ಲಿ RC ಕಾಲೇಜ್. ಎಲ್ಲ ಕಡೆ ನಮ್ಮಂತ ಮಕ್ಳೇ. ನಮ್ಗೆ ಯಾವ ರಾಜಕಾರಣಿನೂ ಬರಲಿಲ್ಲ, ಯಾರು ಹೇಳ್ಕೊಳ್ಳಿಲ್ಲ. ಅರೆ ದುಡ್ಡು ನಮ್ದು, ಇವ್ರ ಮಕ್ಕಳು ನಮ್ ಖರ್ಚಲ್ಲಿ ಹೋಗೋದಾ ಜಪಾನ್ಗೆ? ಸರ್ಕಾರದ ಹಣವನ್ನು ಖರ್ಚು ಮಾಡಿ ತಮ್ಮ ಕುಟುಂಬದವ್ರಿಗೆ, ತಮಗೆ ಬೇಕಾದವ್ರಿಗೆ, ತಮ್ಮ ಬಂಧು ಬಳಗದವ್ರಿಗೆ, ಇವರೆಲ್ಲ ಸರ್ಕಾರದಲ್ಲಿರೋರ್ ಕರೆದು ಸೇರ್ಕೊಂಡು ಮಾಡ್ತಾರೆ. ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು. ಅದೇ ಎಕ್ಸ್ಪೋ ಚಳವಳಿ, ಜಪಾನ್ ನಲ್ಲಿ ಚಳವಳಿ ಎಕ್ಸ್ಪೋ ಎಕ್ಸಿಬಿಷನ್ ನಡೀತಾ ಇತ್ತು. ಗಂಗರಾಜ್ ಅವರು ಜೀವಂತ ಇದ್ದಾರೆ, ಅವ್ರಿಗೇನು ಹೆಚ್ಚು ಆಕ್ಟಿವ್ ಆಗಿಲ್ಲ. ರಘುಪತಿ ಅವರು ತೀರ್ಕೊಂಡಿದ್ದಾರೆ. ರಮೇಶ್ ಅಂತ ಒಬ್ರು, ಅವರು 45 ವರ್ಷದ ಕೆಳಗೆ US ಅಲ್ಲಿ ಸೆಟ್ಲ್ ಆದ್ರು. ಆನಂದ್ ಅಂತ ಒಬ್ರು, ಅವರು ಬೇರೆ ಇನ್ಸ್ಟಿಟ್ಯೂಷನ್ಸ್ ಅದು ಇದು ಸುಮಾರು ಜನ ಇನ್ನು ಹೆಸರಿದೆ. ಎಲ್ಲರೂ ಆರ್ಡಿನರಿ ಫ್ಯಾಮಿಲೀಸ್ ಇಂದ ಬಂದಂತವ್ರೆ. ಇವತ್ತು ಸಿಮಿಲರ್ ಸಿಚುಯೇಷನ್. ಇವ್ರಿಗೇನು ಅಜೆಂಡಾ ಇಲ್ಲ ಪಾಪ, ಜೆಂಡಾನೂ ಇಲ್ಲ, ಯಾವ ನಾಯಕರು ಇಲ್ಲ, ಯಾರು ವಿರುದ್ಧನೂ ಇಲ್ಲ, ಯಾರು ಪರಾನೂ ಇಲ್ಲ. ಅವ್ರಿಗೆ ಅವ್ರು ನ್ಯಾಯ ಕೇಳ್ತಾ ಇದ್ರು, ಕೇಳಬಾರ್ದ? ಅಷ್ಟು ಅಲ್ಲದೆ ಹೋದ್ರೆ ಇದು ಪ್ರಜಾಪ್ರಭುತ್ವನ? ನಮಗೆ ವಿವೇಚನೆ ಇರ್ಬೇಕಲ್ವಾ? ಬೇಡಿಕೆ ಏನಿದೆ ಅಂತ ಹುಡುಕ್ತೆ, ರಾಜಕಾರಣ ಯಾಕೆ ಹುಡುಕ್ತಿದ್ದಾರೆ ಅಂತ. ಕಳ್ಳನ ಮನಸ್ಸು ಸುಳ್ಳೆ ಅಂತ.
ನಮಗೆ ಕಚಡ ಬಿಟ್ಟು ಬೇರೆ ಒಳ್ಳೆ ಆಲೋಚನೆಗಳು ಬರಕ್ ಚಾನ್ಸೇ ಇಲ್ವಲ್ಲ. ನಮ್ಮ ಮಕ್ಕಳಿಗೆ ಸೀಟ್ ಬೇಕು, ನಮ್ಮ ಹತ್ರ ರಾಶಿಗಟ್ಲೆ ಹಣ ಇದೆ, ಕೊಡ್ತೀವಿ, ಸೀಟ್ ತಗೊಳ್ತೀವಿ. ನಮ್ಮ ಮಕ್ಳೇನು ಕ್ಯೂನಲ್ಲಿ ನಿಂತು ಬಸ್ಗೆ ಹೋಗ್ಬೇಕಾಗಿಲ್ಲ, ಬಸ್ ಪಾಸ್ ತಗೋಬೇಕಾಗಿಲ್ಲ, ನಮ್ಮ ಮಕ್ಳೇನು ಪ್ರಿಪೇರ್ ಆಗ್ಬೇಕಾಗಿಲ್ಲ. ಹಂಗೆ ಆಗತ್ತೆ. ಯಾರ ಮಕ್ಳು ಹೋಗಿರೋದು? ಯಾರು ಕ್ಯೂನಲ್ಲಿ ನಿಂತು ಅವ್ರ ಅಪ್ಪ ಅಮ್ಮ ನಮ್ಮನ್ನ ದೊಡ್ಡ ಮನುಷ್ಯರು ಮಾಡಿದ್ರು ಅವ್ರ ಮಕ್ಕಳು ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್. ಇಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಸೇರಿದ್ರೆ ಅವ್ರಿಗೆ ಅತ್ಯಧಿಕ ಸೀಟುಗಳು ನೀಟಲ್ಲಿ ಬಂದಿದೆ. ಇದೊಂದು ದಂಧೆ. ಅವ್ರ ಫೀಸ್ ಎಷ್ಟಿದೆ ಅಂದ್ರೆ ಲಕ್ಷಗಟ್ಟಲೆ ಇದೆ. ಈಗ ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಒಬ್ರು ಕಸ ಗುಡಿಸೋರು ಇದಾರಪ್ಪ, ಸ್ಕ್ಯಾವೆಂಜರ್ ಇದ್ದಾರೆ. ಅವ್ನ ಮಗನು ಸ್ಕ್ಯಾವೆಂಜರ್ ಆಗ್ಬೇಕಾ, ಮಗಳು ಸ್ಕ್ಯಾವೆಂಜರ್ ಆಗ್ಬೇಕಾ? ಅವ್ರಿಗೆ ನನ್ನ ಮಗಳು MBBS ಮಾಡ್ಬೇಕು ಅಂತ ಆಸೆ ಇರೋದಿಲ್ವಾ? ಅವ್ರ ಕೋಚಿಂಗ್ ಸೆಂಟರ್ಗೆ ಎಲ್ಲಿ ಹೋಗೋದು? ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನೆ, ಅವನ್ ಮಗ ಅವನು ಓದ್ಬೇಡ್ವಾ? ಹಾಗಾದ್ರೆ ಈ ದೇಶ ಇಷ್ಟೇ ಕೆಲವೇ ಜನರಿಗೆ, ನಮ್ಮ ಅಂಬೇಡ್ಕರ್ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಕೊಟ್ಟ ಸಂವಿಧಾನ, ಈ ಸಮಾನತೆ, ಈ ಸ್ವಾತಂತ್ರ್ಯ, ಇದೆಲ್ಲ ಅವರಿಗೆ ಕೆಲವೇ ಜನರಿಗೆ, ಉಳಿದವ್ರಿಗೆಲ್ಲ ಪೇಪರ್ ಮೇಲೆ ಅಷ್ಟೇ. ನಿಮ್ಮನ್ನು ಅವತ್ತಿನ ಸರ್ಕಾರ ಹೇಗೆ ನಡ್ಸ್ಕೊಂಡಿತ್ತ ಅಂತ? ಹೌದು, ಸರ್ಕಾರ ಅನ್ನೋದು ಒಂದು ರಾಜ್ಯ ವ್ಯವಸ್ಥೆ. ಅವರಿಗೆ ಪಂಚೇಂದ್ರಿಯಗಳು ಅವ್ರದ್ದಾಗಿರೋದಿಲ್ಲ. ಇದನ್ನೇ 3600 ವರ್ಷಗಳ ಕೆಳಗೆ ನಾಗಾರ್ಜುನ ಹೇಳಿದ್ದು. ಆಳುವವರಿಗೆ ಪಂಚೇಂದ್ರಿಯಗಳು ಅವರದಾಗಿರಬೇಕು. ಆಳುವವರಿಗೆ ಪಂಚೇಂದ್ರಿಯಗಳು ಅವರದಾಗಿರಬೇಕು. ಇವರಿಗೆ ಪಂಚೇಂದ್ರಿಯಗಳು ಇವರು ಅಲ್ಲ, ಯಾರೋ ಬಂದು ಹೇಳದ್ದು. ನಾನು ಹೊರಗೆ ಬರೋದಿಲ್ಲ. ಆವತ್ತೂ ಕೂಡ ಇದೇ ವ್ಯವಸ್ಥೆನೆ, ಇದು ಬದಲಾಗ್ಲೇ ಇಲ್ಲ. ಅವ್ರು ಹೇಳೋದು, ಬರ್ತಾರೆ, ಸರ್ ಬಹಳ ಇದಾಗ್ತಾ ಇದೆ ಸರ್, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್, ಪಬ್ಲಿಕ್ಗೆಲ್ಲ ಬಹಳ ಜನ ಎಲ್ಲ ಬಹಳ ಬೇಸರ ಪಡ್ತಾ ಇದ್ದಾರೆ ಸರ್, ನಾವು ಆಕ್ಷನ್ ತಗೊಳ್ದೆ ಹೋದ್ರೆ ನಮಗೆ ಬಹಳ ಕೆಟ್ಟ ಹೆಸರು ಬರುತ್ತೆ. ಹೌದೇನ್ರಿ? ಬಹಳ ಇದ್ದಾರೆ ಮಕ್ಕಳು. ಹೌದು ಸರ್, ಬಹಳ ಇದ್ದಾರೆ ಸರ್, ಎಲ್ಲ ಬಹಳ ತಡ್ಕೊಳಕ್ ಆಗ್ತಾ ಇದೆ ಸರ್, ನಮ್ಮ ಪೊಲೀಸರಿಗೆಲ್ಲ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ ಸರ್, ಅಲ್ಲಲ್ಲೇ ಕಲ್ಲು ಗಿಲ್ಲೆಲ್ಲ ಬಿಸಿ. ಆಯ್ತು, ಟೇಕ್ ಆಕ್ಷನ್. ಟೇಕ್ ಆಕ್ಷನ್ ಅಂತ ಅವ್ನಿಗೆ ಹೇಳಿದ್ರೆ ಸಾಕು, ಅವನಿಗೆ ಖಾಲಿ ಕೆಲಸವೇ ಇಲ್ಲ, ಯಾವಾಗ ಸುಮ್ಮನೆ ಕೂತಿದ್ದಾನೆ. ಏನ್ ನಾನು ಈ ಡ್ರೆಸ್ ಹಾಕೊಂಡು ಲಾಠಿ ಇಟ್ಕೊಂಡು ಏನ್ ಮಾಡೋದು? ತಗೊಂಡೋದ ಬೀಸ್ದವ್ ಇವನು, ಏಟ್ ತಿಂದವ್ ನಾನು. ಇದಕ್ ಶಿಕ್ಷೆ ಅನುಭವಿಸ್ಬೇಕಾಗಿರೋದು ನೀನು. ಸೀಟಲ್ಲಿ ಕೂತಾಗ ನಿನಗೆ ಅರ್ಥ ಆಗೋದಿಲ್ಲ. ಮತ್ ನೀನು ನಿನ್ನ ಅವಧಿ ಮುಗಿದ ಮೇಲೆ ಎಲ್ಲಿಗೆ ಹೋಗ್ಬೇಕು? ಜನಗಳ ಬಳಿಗೆ ಹೋಗ್ಬೇಕು. ಅವತ್ತವನ್ ತೋರಿಸ್ತಾನೆ, ನೋಡಪ್ಪ, ನಿನಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ನನ್ನ ಮಕ್ಕಳ ಮೈ ಮೇಲಿರೋ ಬರೆ ಎಳೆದಿರೋದು ನೋಡು, ಇದಕ್ಕ ಕೊಡ್ಬೇಕು ನಿನ್ಗೆ ಅಂತ ಕೇಳ್ತಾನೆ. ಆವಾಗ ನೀನ್ ಇವನಿಗೆ ಕೇಳಕ್ಕೆ ನಿನಗೆ ಬಂದು ಹೇಳ್ದವನ್ಗೆ ಇವನಿರೋದೇ ಇಲ್ಲ ನಿನ್ನ ಹತ್ರ. ನಾವು ಬುದ್ಧಿ ಕಲ್ತ್ಕೊಳ್ಳೇ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳಾದವರು ಪ್ರಜೆಗಳನ್ನ ಪ್ರತಿನಿಧಿಸಬೇಕು, ಸಾಮಾನ್ಯರಂತೆ ಬದುಕಬೇಕು, ಸಾಮಾನ್ಯರಂತೆ ಪ್ರತಿಕ್ರಿಯಿಸಬೇಕು, ನೇರ ಸಂಪರ್ಕ ಇಟ್ಕೊಳ್ಬೇಕು, ಮಧ್ಯವರ್ತಿಗಳಿರಬಾರ್ದು. ಒಂದು ವೇಳೆ ಉದಾಹರಣೆಗೆ ನಾನು ಆಶಾಜೀವಿ, ಧರ್ಮೇಂದ್ರ ಪ್ರಧಾನಿ ಮಕ್ಕಳು ಮಧ್ಯೆ ಬರೋದು, ನಾನು ಸ್ಟೂಡೆಂಟ್ ಆಗಿದ್ದೆ, ನಾನು ABVP ಯಲ್ಲಿದ್ದೆ, ನಾನು ಅಜಿಟೇಷನ್ಸ್ ಮಾಡಿದ್ದೇನೆ, ಈ ತರ ಅಚಾತುರ್ಯ ಆಗಿದೆ, ನಾನು ಮಂತ್ರಿ ಆಗಿದ್ದಾಗ ಇದಾಗಿರೋದು ನನಗೆ ಬಹಳ ದುಃಖ ಆಗಿದೆ, ನಿಮಗೆ ನಾನು ರಾಜೀನಾಮೆ ಕೊಡ್ಬೇಕಷ್ಟ ಇಲ್ವಾ? ನಾನು ನಿಮ್ಮೊಟ್ಟಿಗೆ ಇದ್ದೇನೆ, ಇದು ಯಾರು ಮಾಡಿದ್ದಾರೆ, ನಾನು ಇದರಲ್ಲಿ ತಪ್ಪು ಮಾಡಿಲ್ಲ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲಿ, ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳ್ಬಿಟ್ರೆ ಪ್ರಧಾನ ಮಂತ್ರಿಗಿಂತ ರಾಷ್ಟ್ರಪತಿಗಿಂತ ದೊಡ್ಡವನಾಗ್ಬಿಡ್ತಿದ್ದ ಆತ. ಅದೇ ಮಕ್ಕಳು ಯಾರ ಅಜಿಟೇಷನ್, ಅವರೇ ಇವರಿಗೆ ಪ್ರಧಾನರಿಗೆ, ಅವ್ರ ಹೆಸರೇನು, ಧರ್ಮೇಂದ್ರ ಪ್ರಧಾನ್ಗೆ ಜೈ ಅಂತ ಕೂಗಿರೋರು. ಆ ಯೋಗ್ಯತೆ ಇಲ್ಲಪ್ಪ ನಮ್ಗೆ. ಯಾಕ ದೊಡ್ಡತನ ಇಲ್ಲ ಅಂತ? ದೊಡ್ಡತನ ಯಾಕಿಲ್ಲ ಅಂದ್ರೆ ಸ್ವಾರ್ಥ ಇರುತ್ತೆ. ಆ ಸಣ್ಣತನಗಳು ಯಾಕೆ ಅಂತ?
ಸ್ವಾರ್ಥ ನಿಮಗೆ ಅದೊಂಥರ ಕ್ಯಾನ್ಸರ್ ಇದ್ದಂಗೆ. ಅದೊಂದ್ಸಲ ಒಳ ಹೊಕ್ಬಿಟ್ರೆ ನಿಮ್ಮ ತರ ತೆಗೆದು ಬಿಡುತ್ತೆ. ಅದರ ಹೊಡೆತದ ನಿರೀಕ್ಷೆ ಭವಿಷ್ಯ ಏನಾಗುತ್ತೆ ಅಂತ ಅರಿವಿಲ್ವಾ ಅವ್ರಿಗೆ ಅಂತ. ಇಲ್ಲ, ಮಾನವತ್ವ ಹೋಗ್ಬಿಟ್ಟ ಮೇಲೆ ಅವೆಲ್ಲ ಕ್ಯಾಲ್ಕುಲೇಷನ್ಸ್ ಏನ್ ಕೆಲಸ ಮಾಡೋದಿಲ್ಲ. ಅವೆಲ್ಲ ನೀವು ಹೇಳಿದ್ದೆಲ್ಲ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ನೀವು ಮನುಷ್ಯರಾಗಿದ್ದಾಗ. ದೇಶದ ಜನ ಬೀದಿಗೆ ಬಂದು ಅಳೋದಿಲ್ಲಪ್ಪ. ದೇಶದ ಜನ ಏನ್ ಬೀದಿಗೆ ಬಂದು ಅಳೋದಿಲ್ಲ. ಇವತ್ತು ಆ ಮಕ್ಕಳಿದಾರಲ್ಲ, ಅವ್ರ ತಂದೆ ತಾಯಂದ್ರು ಅವ್ರ ಮಕ್ಕಳು ಅಷ್ಟೇ ಜನನ ಈ ಭಾರತ ದೇಶದಲ್ಲಿ ಇರೋದು. ಹಾಗಾದ್ರೆ ಅವರಿಗೆ ಸಂಬಂಧಿಕರಿಲ್ವಾ, ಸ್ನೇಹಿತರಿಲ್ವಾ, ಪರಿಚಯಸ್ಥರಿಲ್ವಾ? ಅವರೆಲ್ಲ ಮನುಷ್ಯರಲ್ವಾ? ನಿಮ್ ಮನೆ ಕಾಂಪೌಂಡ್ಗೆ ಒಬ್ಬ ಹುಡುಗ ಬಂದು ಆಡ್ತಾ ಇರ್ತಾನೆ. ನಿಮ್ ಹುಡುಗ ಅವನು ಫ್ರೆಂಡ್ಸು. ನಿಮ್ ಹುಡುಗ ಏನ್ ನೀಟ್ ಬರ್ದಿಲ್ಲ, ಅವನು ನಿಮ್ಗೆ ನಿಮ್ ಮಕ್ಕಳ ತರನೇ ಇರ್ತಾನೆ. ಊಟ ತಿಂಡಿ ಮಾಡುವಾಗ ಅವನು ಕರಿಯೋ ಅಂತ ಹೇಳ್ತೀರಿ. ಅವನ ಮೈ ಮೇಲೆ ಏಟು ಬಿದ್ದಿದೆ ಅಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ನೈಬರ್ಹುಡ್ ಅಂತ ಯಾಕೆ ಹೇಳ್ತೀವಿ? ಸ್ನೇಹ ಅಂತ ಯಾಕೆ ಹೇಳ್ತೀವಿ? ಬಳಗ ಅಂತ ಯಾಕೆ ಹೇಳ್ತೀವಿ? ಬಂಧುಗಳು ಅಂತ ಯಾಕೆ ಹೇಳ್ತೀವಿ? ವಿದ್ಯಾರ್ಥಿಗಳ ರಕ್ತ ಕಣ್ಣೀರು, ಆ ಪೋಷಕರ ಆಕ್ರಂದನ, ದೇಶ ಇವತ್ತಾಗ್ತಿರೋ ಇಡೀ ದೇಶ ಮರುಗ್ತಿದೆ. ಅದರ ಪ್ರತಿಫಲ ಈ ನೇಪಾಳದಲ್ಲಾದಂಗು, ಬಾಂಗ್ಲಾದಲ್ಲಾದಂಗು ಆ ತರದ ಒಂದು ಕ್ರಾಂತಿ ಕಾರಣ ಆಗತ್ತಾ? ಏನ್ ಕತೆ ಅಂತ. ಅಲ್ಲಿ ಬೇರೆ ಬೇರೆ ಸನ್ನಿವೇಶಗಳು. ಇವರೆಲ್ಲ ಏನ್ ಮಾಡ್ತಾ ಇದ್ರೆ ಜನರಿಗೆ ದಾರಿ ತಪ್ಪಿಸೋದಕ್ಕೆ ನೇಪಾಳದಲ್ಲಿ ರಾಜತ್ವದ ವಿರುದ್ಧ ಜನರ ಹೋರಾಟ, ಅದು ಬೇರೆನೇ ಇಶ್ಯೂ. ಇವರು ಅದನ್ನೆಲ್ಲ ನಮ್ಮ ಕೆಲವು ಸ್ನೇಹಿತರುಗಳು ನೇಪಾಳ ತರ ಮಾಡಿ, ಯಾಕೆ ಅಂತಂದ್ರೆ ಈ ಹುಡುಗರ ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಅಂತ. ಈ ಮಕ್ಕಳಿದಾರಲ್ಲ, ನಾನು ಅವ್ರನ್ನ ನೋಡಿಲ್ಲ, ನಾನು ಇಲ್ಲಿದ್ದೇನೆ, ಅವ್ರು ಡೆಲ್ಲಿಯಲ್ಲಿದ್ದಾರೆ. ನಿರ್ಮಲವಾದ ಹೂವುಗಳಿವು. ಅವು ಕಲ್ಮಶನೇ ಗೊತ್ತಿಲ್ಲ. ನಿನ್ನೆ ಅವ್ರು ಎಲ್ಲಿದ್ರು ನಮಗ್ ಗೊತ್ತಿಲ್ಲ. ನಾಳೆ ವಾಪಸ್ ಈ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಅವ್ರಿಗೆ ನಾನು ಹೇಳಿದ್ನಲ್ಲ, ಅಜೆಂಡಾನು ಇಲ್ಲ, ಜೆಂಡಾನು ಇಲ್ಲ. ಆ ಮಕ್ಕಳಿಗೆ ಯಾವ್ಯಾವ್ದೋ ತಂದು ತಗಲ್ಸೋದ್ ಬೇಡ. ನೀಟ್ ಅಂತಂದ್ರೆ ಅದವ್ರ ಲೈಫ್ ಅಂಡ್ ಡೆತ್ ಕ್ವಶನ್ ರೀ. ಕುರ್ಚಿಯಲ್ಲಿ ಕೂತವ್ರಿಗೆ ಭಯ ಇಲ್ವಾ ಅಂತ. ಭಯ ಯಾವಾಗ ಬರುತ್ತೆ ನಿಮ್ಗೆ? ಪ್ರಜಾಪ್ರಭುತ್ವದಲ್ಲಿ ಜನರ ಬಗ್ಗೆ ಗೌರವ ಇದ್ರೆ ಭಯ ಬರುತ್ತೆ. ನಾನ್ ಸುಳ್ಳುಗಳು ಹೇಳ್ಬೋದು, ನಾನ್ ಗಿಲೀಟ್ ಮಾಡ್ಬೋದು, ನನ್ನ ಕಲಾತ್ಮಕ ಭಾಷಣದ ವೈಖರಿಯಿಂದ ಜನರನ್ನು ಮೋಸಗೊಳಿಸ್ಬೋದು, ಸುಳ್ಳುಗಳನ್ನೇ ಸತ್ಯ ಮಾಡ್ಬೋದು, ವಂಚಿಸಬಹುದು ಅಂತ ಇದ್ದಾಗ, ನಿಮ್ಗೆ ಸಕ್ಸಸ್ ಆದಾಗ ನಿಮ್ಗೆ ಫೇಲ್ಯೂರ್ ಜ್ಞಾಪಕಕ್ಕೆ ಬರೋದಿಲ್ಲ. ಓ, ಇದೇ ಬೆನಿಫಿಷಿಯಲಿ, ಹೀಗೆ ಮಾಡಬಿಡಿದೆ ಯಾವ ವಿಚಾರ ಅಂತ ಹೇಳ್ತಾರೆ. ಬೆನ್ನಿನ ಮೇಲೆ ಬಿದ್ದಂತ ಬಾಸುಂಡೆ, ಮನಸ್ಸಿಗಾದಂತ ಘಾಸಿ, ಪೋಷಕರು, ವಿದ್ಯಾರ್ಥಿಗಳು, ವ್ಯವಸ್ಥೆಗಾದಂತ ಈ ಅತ್ಯಾಚಾರ, ಇದಕ್ಕೂ ಫಲ ಸಿಗುತ್ತೆ, ಸರಿಯಾದಂತ ರಿಟರ್ನ್ ಸಿಗುತ್ತೆ ಅಂತನೋ ಅರಿವು ಪರಿವು ಯಾವುದೂ ಕಾಣ್ತಿಲ್ವಾ ಅಂತ. ಯಾರಿಗೇ ಆಗ್ಲಿ, ಎಂತ ಯಾರು ಉಳ್ಕೊಂಡಿಲ್ಲ ಇವತ್ತು ದೇಶದಲ್ಲಿ, ಪ್ರಪಂಚದಲ್ಲಿ. ಸರ್ವಾಧಿಕಾರಿಗಳು, ಆ ರೀತಿ ನಡ್ಕೊಂಡವರು, ಆ ರೀತಿ ಮಾಡಿದವರು ಯಾರು ಉಳ್ಕೊಂಡಿಲ್ಲ ಶಾಶ್ವತವಾಗಿ. ನಿಂಬೆ ಹಣ್ಣು ಕೊಡ್ತಾರೆ ಅಧಿಕಾರದಲ್ಲಿರೋರಿಗೆ, ಆಫೀಸರ್ಸ್ಗೆ, ಮಂತ್ರಿಗಳಿಗೆ. ಯಾಕೆ ನಿಂಬೆ ಹಣ್ಣು ಕೊಡ್ತಾರೆ? ತೆಂಗಿನಕಾಯಿ ಯಾಕೆ ಕೊಡಲ್ಲ? ಸ್ವಲ್ಪ ಹೇಳಿ ದಯಮಾಡಿ. ಅಥವಾ ಬಾಳೆಹಣ್ಣು ಯಾಕೆ ಕೊಡಲ್ಲ? ನಿಂಬೆ ಹಣ್ಣಲ್ಲಿ ಸಿಟ್ರಿಕ್ ಆಸಿಡ್ ಅಂತ ಇರುತ್ತೆ. ಕಣ್ಣಿದೆಯಲ್ಲ, ಕಣ್ಣಿಗೆ ಪೊರೆ ಬಂದ್ಬಿಡುತ್ತೆ. ಮಂಜು ಬಂದಾಗ ನಿಮ್ಗೆ ಏನ್ ಎದುರುಗಡೆ ಕರೆಕ್ಟ್ ಆಗಿ ಕಾಣೋದಿಲ್ಲ, ಬಹಳ ಗೋಜಲ್ಮಯವಾಗಿರುತ್ತೆ. ಆ ನಿಂಬೆ ಹಣ್ಣು ಕಣ್ಣಿಗೆ ಹಿಂಗ್ ಉಜ್ಕೊಂಡಾಗ ತಂಪಾಗಿ ಆ ಪೊರೆ ಹೋಗುತ್ತೆ, ಸ್ವಲ್ಪ ಎದುರಿಗಿರೋದು ಏನು ಅಂತ ಕಾಣುತ್ತೆ. ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಅಧಿಕಾರದಲ್ಲಿದ್ದಾಗ ಅಧಿಕಾರದ ಮದ ಅನ್ನೋದು ನಿಶಾ ಹತ್ತಿ ನಿಮ್ಮ ಕಣ್ಣು ನಿಮಗ್ ಕಾಣೋದಿಲ್ಲ, ಪೊರೆ ಬರುತ್ತೆ, ದುರಹಂಕಾರದ ಪೊರೆ ಬರುತ್ತೆ. ನೀವು ಕೊಬ್ಬು ಬಿಟ್ಟಿದ್ದೀರಿ, ಹಂದಿಗಳಾಗಿದ್ದೀರಿ, ನಿಮ್ ಕಣ್ಣಿಗೆ ಪೊರೆ ಬಂದಿದೆ. ಅವಿವೇಕಿಗಳ ಈ ಹಣ್ಣು ತಗೊಳ್ಳಿ, ನಿಂಬೆ ಹಣ್ಣು ತಗೊಂಡು ಕಣ್ಣಿಗೆ ಒಂದ್ ಸ್ವಲ್ಪ ಉಜ್ಕೊಳ್ಳಿ, ಆ ಸಿಟ್ರಿಕ್ ಆಸಿಡ್ ಕೆಲಸ ಮಾಡಿ ಕಣ್ಣು ಮಂಪರು ಹೋಗುತ್ತೆ, ಎಲ್ಲ ನಿಮ್ಗೆ ಸಾಕ್ಷ್ಯಚಿತ್ರ ಸಿಗುತ್ತೆ ಅಂತ ಹೇಳೋದಕ್ಕೆ ಕೊಡೋದು. ಇವರಿಗೆ ಮಂಪರು ಮದ ಏನ್ ಕುಡ್ದಿದ್ಯೇನೋ ಅಂತ ಯಾಕೆ ಹೇಳದ್ ನಾವು? ಕುಡ್ದವನಿಗೆ ಅವನ ನರಗಳ ಮೇಲೆ ಅವನಿಗೆ ಹತೋಟಿ ಇರೋದಿಲ್ಲ.
ಒಂದು ಕಾಲಲ್ಲಿ ಇಟ್ರೆ ಇನ್ನೊಂದು ಕಾಲ ಅಲ್ಲಿ ಹೋಗುತ್ತೆ, ಬಾಯಿ ತೊದಲುತ್ತೆ, ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಆ ಮದ್ಯಪಾನ ನಾವ್ ಏನ್ ಸೇವಿಸ್ತೀವಿ, ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸಿದಾಗ ಅದರ ಫಸ್ಟ್ ಎಫೆಕ್ಟ್ ಆಗೋದೇ ನಿಮ್ಮ ನರಗಳ ಮೇಲೆ. ಎಲ್ಲ ಮಾದಕ ದ್ರವ್ಯಗಳಿಗಿಂತ ಪದಾರ್ಥಗಳಿಗಿಂತ ವಿಶೇಷವಾದಂತಹ ನಿಶಾ ಕೊಡ್ತಕ್ಕಂಥದ್ದು ಅಧಿಕಾರ. ಅದು ನೀವು ಸರ್ಕಾರಿ ಅಧಿಕಾರಿಗಳಾಗಿರಿ, ಪೊಲೀಸ್ ಅಧಿಕಾರಿಗಳಾಗಿರಿ, ಅಥವಾ ಸಾರ್ವಜನಿಕ ಜೀವನದಲ್ಲಿ ಮಂತ್ರಿ, MLA, MP, ಚೇರ್ಮನ್, ಇನ್ನೊಂದು ಮತ್ತೊಂದು ಆಗಿರಿ. ಅದು ತಲೆಗೆ ಹೊಕ್ಕರೆ ಯು ಆರ್ ಫಿನಿಶ್ಡ್. ದರ್ಪ, ದೌರ್ಜನ್ಯ, ದಬ್ಬಾಳಿಕೆ, ದುರಹಂಕಾರ ಎಲ್ಲಾ ಮಾಡದಂತ ಕೋಟೆ. ಗಾಂಧಿಗೆ ಏನು ಹುಚ್ಚಿಡ್ದಿತ್ತ ಬ್ಯಾರಿಸ್ಟರ್ ಆಗಿದ್ದವನಿಗೆ ಸೂಟ್ ಬಿಸಾಕಕ್ಕೆ? ನಾನು ಈ ಸೂಟು ಬೂಟ ಹಾಕೊಂಡು ಭಾರತ ಮಾತೆ ವಿಚಾರ ಹೇಳಿದ್ರೆ ಯಾವನು ನನ್ನ ನಂಬೋದಿಲ್ಲ. ನಾನು ಇವರಂತೆ ಕಾಣಿಸ್ಕೊಂಡ್ರೆ ಶರ್ಟ್ ಕೂಡ ಇಲ್ವಲ್ರಿ, ಆ ಪುಟ್ಕೋಸಿ ಇಟ್ಕೊಳ್ತಾನೆ, ಒಂದು ಟವಲ್ ಹೊತ್ಕೊಳ್ತಾನೆ. ಇನ್ನು ಅದಕ್ಕಿಂತ ಬಡತನ ಯಾರಿಗೂ ಇರಕ್ ಸಾಧ್ಯವಿಲ್ಲ. ಅತ್ಯಂತ ಬಡವನಾಗಿರ್ತಕ್ಕ ಇವನ್ ಯಾರೋ ನನ್ನಂತವನೇ ಅಂತ ಇವನ್ ಹತ್ರ ಬರಕ್ ಅನುಕೂಲ ಆಗುತ್ತೆ. ಮನೋವಿಜ್ಞಾನಿ ಗಾಂಧಿ, ಬಹಳ ದೊಡ್ಡ ಮನೋವಿಜ್ಞಾನಿ. ಅಂಬೇಡ್ಕರ್ ಸೂಟ್ ಹಾಕ್ತಾರೆ. ಗಾಂಧಿ ಬಟ್ಟೆ ಹಾಕೊಡದೇ ಇರೋದಕ್ಕೂ ಕಾರಣ ಇದೆ, ಅಂಬೇಡ್ಕರ್ ಸೂಟ್ ಹಾಕೊಡೋದಕ್ಕೂ ಕಾರಣ ಇದೆ. ಬಣ್ಣದ ಕಾರಣಕ್ಕಾಗಿ, ಬಟ್ಟೆಯ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಅತ್ಯಂತ ಘೋರ ಅಪಮಾನಕ್ಕೆ ಒಳಗಾದವರು ಅಸ್ಪೃಶ್ಯರು. ಅವರು ಕೂಡ ಸುಶಿಕ್ಷಿತರಂತೆ ಕಾಣ್ಬೇಕು, ಸುಸಂಸ್ಕೃತರಂತೆ ಕಾಣ್ಬೇಕು. ನಾವ್ ಯಾರಿಗಿಂತಲೂ ಕಡಿಮೆ ಇಲ್ಲ, ಸ್ವಾಭಿಮಾನ ಇರ್ಬೇಕು ಅವ್ರಿಗೆ. ಸೂಟ್ ಹಾಕ್ಬಿಟ್ರಿ, ಸೂಟಲ್ಲೇ ಇರ್ತಾರೆ ಯಾವಾಗ್ಲೂ ಅವರು. ಏನ್ ಇಂಗ್ಲಿಷ್ ಅವ್ರನ್ನ ಕಾಪಿ ಮಾಡಕ್ಕಲ್ಲ, ನಮಗೆ ಸ್ವಾಭಿಮಾನ ಬರ್ಬೇಕು. ಅವರೆಲ್ಲ ಮನೋವಿಜ್ಞಾನಿಗಳು. ಆ ವರ್ಗದ ಜನರಿಗೆ ಒಂದು ನಂಬಿಕೆ ಹುಟ್ಟಿಸೋದಕ್ಕೆ, ಒಂದು ಆತ್ಮವಿಶ್ವಾಸ ಹುಟ್ಟಿಸೋದಕ್ಕೆ ಅವ್ರ ಈ ತ್ಯಾಗಗಳೆಲ್ಲ ಮಾಡಿದ್ದು. ನಾವು ಕಲ್ತ್ಕೊಳಕ್ ಆಗಲ್ವಾ? ನಮ್ಗೆ ಯೋಗ್ಯತೆ ಬೇಡವಾ? ಶುಡ್ ವಿ ನಾಟ್ ಲರ್ನ್ ಫ್ರಮ್ ಆಲ್ ದೀಸ್ ಥಿಂಗ್ಸ್? ಈ ದೇಶವನ್ನ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ದೇವೇಗೌಡರು, ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಇವರು ನಾಯಕತ್ವ ಬದಲಾಗಿದೆ, ದೇಶ ಉಳ್ಕೊಂಡಿದೆ, ವ್ಯವಸ್ಥೆ ಉಳ್ಕೊಂಡಿದೆ. ನಾಳೆ ಇನ್ನೊಬ್ರು ಯಾರೋ ನಾಯಕರು ಬರ್ತಾರೆ, ಇತಿಹಾಸವನ್ನ ನೋಡ್ಕೊಂಡೇ ಬಂದವರು ಹಿಂದೇನೇನಾಗಿದೆ ಅಂತ, ಅದೆಲ್ಲವೂ ಕೂಡ ನಿವಾಗಲೇ ಪೊರೆ ಬಂದಿದೆ ಅಂತ. ಈಗ ನೋಡಿದಾಗ ಸಾವಿರಾರು ಹೋರಾಟಗಳು ನೋಡಿದಿರಿ ನೀವು. ಈ ಜರ್ನಿನಲ್ಲಿ ಸಾವಿರಾರು ಹೋರಾಟಗಳನ್ನ ನೋಡಿದಿರಿ, ಅದರ ಪರಿಣಾಮಗಳನ್ನ ನೋಡಿದಿರಿ. ಎಂತೆಂಥವ್ರು ಹೆಂಗ್ ಮಣ್ಪಾಲಾಗೋದು ಅಂತ ನೋಡಿದಿರಿ, ಮಣ್ಣು ಸೇರೋದು ಅಂತ ನೋಡಿದಿರಿ. ಮತ್ತೆ ಈ ಹೋರಾಟವನ್ನ ವ್ಯಾಖ್ಯಾನ ಮಾಡೋದಾದ್ರೆ ಈ ದೊಡ್ಡ ದೊಡ್ಡ ಬದಲಾವಣೆ ಕಾರಣ ಆಗುವಂತ ಲಕ್ಷಣ ಕಾಣ್ತಿದ್ಯಾ ಅಂತ. ಈಗ ವಿದ್ಯಾರ್ಥಿ ಹೋರಾಟ ಈ ಮಟ್ಟಿಗಿನ ಹೋರಾಟ ಹಿಂದೆಂದೂ ಇಲ್ಲ ಅಂದ್ರೆ ಈ ಕಳೆದ 2-3 ದಶಕಗಳು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳು ಈ ಮಟ್ಟಿಗೆ ಬೀದಿಗಿಳಿದು ಮಾಡಿದಂತ ಹೋರಾಟಗಳೆಲ್ಲ ನಾವು ನೋಡಿಲ್ಲ. ಅತಿ ದೊಡ್ಡ ಹೋರಾಟ ಕಳೆದ 2-3 ದಶಕಗಳಲ್ಲಿ ನೋಡೋದಾದ್ರೆ. ತೆಲುಗಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತ ಒಬ್ಬ ಮಹಾನ್ ಕವಿ ಸಿ ನಾರಾಯಣ ರೆಡ್ಡಿ ಅಂತ, ಸಿನಾರೆ ಅಂತ ಕರೀತಾರೆ ಅವ್ರನ್ನ. ಅವರು ಅನೇಕ ಚಲನಚಿತ್ರಗಳಿಗೆ ಅವ್ರು ಬರೆದಿರ್ತಕ್ಕಂತಹ ಹಾಡುಗಳು ಇನ್ನೊಂದು ಮತ್ತೊಂದೆಲ್ಲ ಗಜಲ್ಸ್ ಅನ್ನು ತೆಲುಗಲ್ಲಿ ಪ್ರಾರಂಭ ಮಾಡಿದ್ದವ್ರೆ. ನಾನೇ ಟ್ರಾನ್ಸ್ಲೇಟ್ ಮಾಡ್ತೀನಿ. ಒಂದು ಕಡೆ ಅವರೊಂದು ಸ್ಮಾಲ್ ಗಜಲ್ ಬರೀತಾರೆ. చిన్నదీపమేం చేస్తుంది అనుకోకు, చిన్న దీపము ఏమి చేస్తుంది అనుకోకు, చీకటినే కాల్చేస్తుంది. జనమేం చేస్తారు అనుకోకు, దేశ జాతకాలనే మార్చేస్తారు. ಅಂದ್ರೆ ಹಣತೆ ಚಿಕ್ಕದು ಅಂತ ಅದನ್ನ ನೀನು ಅಲಕ್ಷ್ಯ ಮಾಡಬೇಡ. ಚಿಕ್ಕ ಬುಡ್ಡಿ ಅದು. ಆದ್ರೆ ಸಂಪೂರ್ಣ ಕತ್ತಲಾಗಿರೋ ರೂಮಲ್ಲಿ ಕತ್ತಲೆಲ್ಲ ಸುಟ್ಟಾಕ್ಬಿಡುತ್ತದು. ಅದಿಷ್ಟೇ ಬುಡ್ಡಿ ಇರೋದು. ಇಡೀ ರೂಮಲ್ಲಿ ಕತ್ತಲು, ಕಗ್ಗತ್ತಲು. ಆ ಕತ್ತಲನ್ನೆಲ್ಲ ಸುಟ್ಟಾಕೋ ಶಕ್ತಿ ಇದೆಯಂತೆ ಆ ಸಣ್ಣ ಹಣತೆಗೆ. ಜನ ಏನ್ ಮಾಡ್ತಾರೆ ಅಂತ ಮಾತ್ರ ಮಾತಾಡ್ಬೇಡ, ದೇಶದ ಜಾತಕವನ್ನೇ ಬದಲಾಯಿಸ್ಬಿಡ್ತಾರೆ. ನಿಮಗೆ ಇದೇ ಉತ್ತರ. ಇದು ಎಲ್ಲಿ ಹೋಗಿ ಏನ್ ಪರಿಣಾಮ ಆಗುತ್ತೋ ಗೊತ್ತಿಲ್ಲ. ಈಗ ಸಣ್ಣದಾಗಿ ಕಾಣೋದು ಮಹಾಶಕ್ತಿ ಇದೆ. ಜನಶಕ್ತಿಯನ್ನ ಅಲಕ್ಷ್ಯ ಮಾಡೋದು, ಜನರ ಭಾವನೆಗಳನ್ನ ಅಗೌರವಿಸೋದು, ಜನರನ್ನ ಏನ್ ಮಹಾ ಅಂತ ತಿಳ್ಕೊಳ್ಳೋದು, ನನ್ನ ರಾಜ್ಯ ಶಕ್ತಿ ಅಂತಕ್ಕಂಥದ್ದು. ಇತಿಹಾಸದಲ್ಲಿ ಯಾರು ಇದರಲ್ಲಿ ಯಶಸ್ವಿ ಆಗ್ಲಿಲ್ಲ. ಬೆನಿಟೋ ಮುಸೋಲಿನಿ ಆಗ್ಲಿಲ್ಲ, ಅಡಾಲ್ಫ್ ಹಿಟ್ಲರು ಆಗ್ಲಿಲ್ಲ,
ಅವ್ರಪ್ಪರಂತವ್ರು ಆಗ್ಲಿಲ್ಲ. ಜೀವನ ಮತ್ತೆ ವ್ಯವಸ್ಥೆ ಎಲ್ಲ ಒಂಥರ ಕೃಷಿ ಇದ್ದಂಗೆ, ಕಳೆ ತೆಗೆದು ಬೆಳೆಯೋದು, ನಮ್ಮಲ್ಲೂ ಕೂಡ ಕೆಟ್ಟ ಗುಣಗಳನ್ನ ತೆಗೆದು ಒಳ್ಳೇದನ್ನ ತಗೊಂಡು ಮುಂದಕ್ಕೆ ಹೋಗುವಂತ ವ್ಯವಸ್ಥೆ. ಹೀಗಿರುವಂತ ಸನ್ನಿವೇಶದಲ್ಲಿ ಎಲ್ಲವನ್ನೂ ಕೂಡ ಒಂದೇ ಕಣ್ಣಲ್ಲಿ ನೋಡೋದು, ನಿಮ್ಗೆ ಯಾರೋ ದುಡ್ಡು ಕೊಟ್ಟಿದ್ದಾರೆ, ಇದರಿಂದ ಯಾರೋ ಬೇರೆ ಇದೆ, ನೀವೆಲ್ಲ ದೇಶದ್ರೋಹಿಗಳು, ಈ ರೀತಿಯ ಪ್ರಶ್ನೆ ಮಾಡೋ ಒಂದು ವರ್ಗ. ಆಗ್ಲೇ ನೇರವಾಗಿ ಪ್ರಸ್ತಾಪ ಮಾಡೋದಾದ್ರೆ, ದೆಹಲಿಯ ಗಲ್ಲಿಗಳ ಪ್ರತಿಭಟನೆಗಳಲ್ಲಿ ಭಾಗಿಯಾದಂತ ಕೆಲವು ಆ ರೀತಿಯ ಮನಸ್ಥಿತಿಯ ಪತ್ರಕರ್ತರನ್ನ ಧಿಕ್ಕಾರ ಕಾಚೆ ಕಳಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೂಡ ಘಟನೆಗಳಾಗಿದೆ. ಕೇವಲ ನಾವಿಲ್ಲಿ ಕೂತ್ಕೊಂಡು ಪತ್ರಕರ್ತರಾಗಿ ಯಾರ್ದೋ ಪೊಲಿಟಿಷಿಯನ್ಗಳ ವ್ಯವಸ್ಥೆನ ಮಾತಾಡ್ತಾ ಕೂತಿದ್ರೆ, ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಕೆಟ್ಟ ವ್ಯವಸ್ಥೆನ ನೀವು IAS ಅಧಿಕಾರಿಗಳಾಗಿ, ಮಾಧ್ಯಮದವರಾಗಿ, ಸಣ್ಣ ನ್ಯಾಯಾಲಯದಿಂದ ಹಿಡಿದು ಶ್ರೇಷ್ಠ ನ್ಯಾಯಾಲಯದವರೆಗಾಗಿರ್ತಕ್ಕಂಥ ಜಡ್ಜಸ್ ಆಗಿರಿ, ಬಹಳ ಕೋಟ್ಯಾಂತರ ರೂಪಾಯಿಗಳಿರ್ತಕ್ಕಂಥ ಶ್ರೀಮಂತರು ಉದ್ಯಮಿಗಳಾಗಿರಿ, ಮಹಾನ್ ದೊಡ್ಡ ರಾಜಕೀಯ ಪಕ್ಷಗಳಿರ್ತಕ್ಕಂಥ ದೊಡ್ಡ ಪರಿಣಿತರಾಗಿರಿ, ಇವು ಯಾವುವು ಕೂಡ ಜನರ ಮುಂದೆ ದೊಡ್ಡ ವಿಷಯಗಳಲ್ಲ. ಜನ ವ್ಯವಸ್ಥೆಯ ವಿರುದ್ಧ ತಿರುಗಿ ಬೀಳೋದಕ್ಕೆ ಪ್ರಾರಂಭ ಮಾಡಿದಾಗ, ಈಗ ಗಾಂಧಿ ಹುಟ್ಟಿದ ನಾಡಿದು, ಅಹಿಂಸಾ ಮಾರ್ಗದಲ್ಲೇ ಇರ್ತಾರೆ. ಅಹಿಂಸಾ ಮಾರ್ಗದಲ್ಲಿ ಇರ್ತಕ್ಕಂಥವ್ರ ಮೇಲೆ ನೀವು ಹಿಂಸೆ ಮಾಡಿದಾಗ, ಅಲ್ಲಿ ಹಿಂಸೆಯನ್ನು ನೀವೇ ಉದ್ಭವ ಮಾಡ್ತಾ ಇದ್ದೀರಿ, ಆ ಹಿಂಸೆಗೆ ನೀವೇ ಬಲಿ ಆಗ್ತೀರಿ. ಯಾರದೋ ಮುಲಾಜೆಗೆ ಹಂಗಿಗೆ ಒಳಗಾಗ್ತೀರಿ, ಯಾರದೋ ಋಣದಲ್ಲಿ ಬಿದ್ದಿದ್ದೀರಿ. ನಿಮಗೆ ಗೊತ್ತಿದೆ ನೀವು ಹೇಳೋದು ಸುಳ್ಳು ಅಂತ, ನಿಮಗೆ ಗೊತ್ತಿದೆ ನೀವು ಮಾಡ್ತಾ ಇರೋದು ತೇಜೋವಧೆ ಅಂತ, ನಿಮಗೆ ಗೊತ್ತಿದೆ ನೀವು ಹೇಳ್ತಾ ಇರೋದು ಮಾಡ್ತಾ ಇರೋದು ಅನ್ಯಾಯ ಅಂತ. ಹೇಗಿದೆ ನನ್ನ ಹೊಡೆತ ಅಂತ ನೀವು ಮೆರಿತಾ ಇದ್ದೀರಿ. ನಿಮ್ಮನ್ನು ಅಟ್ಟಾಡಿಸಿಕೊಂಡು ಜನ ಓಡಿಸುವ ದಿನ ದೂರ ಇಲ್ಲ. ಯಾರನ್ನು ಸ್ಪೇರ್ ಮಾಡೋದಿಲ್ಲ. ಲಾಯರ್ನು ಸ್ಪೇರ್ ಮಾಡಲ್ಲ, ಜಡ್ಜ್ನು ಸ್ಪೇರ್ ಮಾಡಲ್ಲ, ರಾಜಕಾರಣಿಯನ್ನು ಸ್ಪೇರ್ ಮಾಡಲ್ಲ, ಮಾಧ್ಯಮದವರನ್ನು ಸ್ಪೇರ್ ಮಾಡಲ್ಲ, ಅಧಿಕಾರಿಗಳನ್ನು ಸ್ಪೇರ್ ಮಾಡೋದಿಲ್ಲ. ಅವರು ಜನವೇ ಅಲ್ವಾ? ಎಷ್ಟಂತ ನ್ಯಾಯಗಳನ್ನ ತಡೀತಾರೆ. ಅದಕ್ಕೆ ಹೇಳಿರೋದು, ಎನಿ ಸಪ್ರೆಷನ್ ಈಸ್ ಮೆಟ್ ವಿತ್ ಕೌಂಟರ್ ಸಪ್ರೆಷನ್. ದಬ್ಬಾಳಿಕೆಯಿಂದ, ದೌರ್ಜನ್ಯದಿಂದ ನೀವೊಂದು ಹೋರಾಟವನ್ನ ನಾನು ಅಡಗಿಸ್ಬಿಡ್ತೇನೆ ಅಂತಂದ್ರೆ, ಅದರ ಪ್ರತಿರೂಪ ಮತ್ತಷ್ಟು ಉಗ್ರವಾಗಿ ಮೇಲೆ ಇಡುತ್ತೆ. ಬರೆದಿಟ್ಕೊಳ್ಳಿ, ನಾನು ಯಾರ ಪರ ಇಲ್ಲ, ಯಾರ ವಿರೋಧ ಇಲ್ಲ, ಏನೋ ಆಗ್ಬೇಕು ಅಂತ ಬಂದಿಲ್ಲ, ಕಿರೀಟ ಯಾರು ಇಡ್ತಾರಂತ ಬಂದೆ, ಬರ್ಸಿ ಇದಕ್ಕಾಗ್ಲಿಲ್ಲ ನನ್ನ ಕೈಯಲ್ಲಿ. ಬ್ಲಡ್ ಬಾಯ್ಲ್ ಆಗುತ್ತೆ. ವಯಸ್ಸು 76 ಆಯ್ತು. 1970 ಇದ್ದ ಸ್ಪಿರಿಟ್ ಅಲ್ಲಿ ಇವತ್ತಿಗೂ ಬದುಕ್ತಾ ಇದ್ದೀನಿ ನಾನು. ಐ ಹ್ಯಾವ್ ಟ್ರೈ ಟು ಕೀಪ್ ಮೈ ಬ್ಲಡ್ ಕ್ಲೀನ್. ಮೈ ಬ್ಲಡ್ ಬಾಯ್ಲ್ಸ್. ಯಾರ್ದು ದೇಶ? ಅಕಸ್ಮಾತ್ ನಾನು ಸಂಜೆ ನಾಳೆ ಸತ್ತೋದು ಯಾರಿಗೆ ಬಿಟ್ಟೋಗ್ಲಿ ಈ ದೇಶ? ನಾನು ಅವ್ರಿಗೆ ಅಲ್ವಾ ಬಿಟ್ಟೋಗೋದು? ಲಾಠಿ ಏಟುಗಳು ತಿನ್ನಕ್ ನನ್ನ ಮಕ್ಕಳ ಕೈ ಈ ದೇಶ ಬಿಟ್ಟೋಗ್ಲಾ? ನಾನೇ ನಿನ್ ಶಾಶ್ವತವಾಗಿ 30 ವರ್ಷ 40 ವರ್ಷ 50 ವರ್ಷ ಇರ್ತೀನ? ಆ ಮಕ್ಕಳದ್ದು ಇರ್ತಾನೆ ಈ ದೇಶ. ಅವ್ರು ತಪ್ಪು ಮಾಡಿದ್ರೆ ಅವರಿಗೆ ಹಿತ ವಚನ ಹೇಳೋದು, ಬುದ್ಧಿ ಹೇಳೋದು, ಸರಿಯಾದ ಮಾರ್ಗ ತೋರಿಸೋದು ನನ್ನ ಜವಾಬ್ದಾರಿನೇ ಹೊರತು ಆಯ್ತು ಅವ್ರಿಗೆ ಮಕ್ಕಳಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಯಾರು ಮಕ್ಕಳಿದ್ದವರು ಮೊಮ್ಮಕ್ಕಳಿದ್ದವ್ರು ಹೀಗೆಲ್ಲ ಮಾಡಕ್ ಸಾಧ್ಯವೇ ಇಲ್ಲ. ಮಾನವೀಯತೆ, ಮನುಷ್ಯತ್ವ ಇವೆಲ್ಲವನ್ನೂ ಕಣ್ಣು ಕಾಣ ಮಾಡ್ಬಿಟ್ಟಿದೆಯಾ ಅಧಿಕಾರ ಅಂತ. ಮನುಷ್ಯತ್ವ ಅಂತ ಇರುತ್ತಲ್ಲ. ವ್ಯಾಪಾರ ಆದಾಗ, ವ್ಯಾಪಾರದಲ್ಲಿ ನಿಮ್ಗೆ ಮುಖ್ಯ ಲಾಭ. ಲಾಭ ಏನಾದ್ರೂ ಮಾಡು, ಲಾಭ. ಯಾರಾದ್ರೂ ನಷ್ಟ ಆಗೋ ವ್ಯಾಪಾರ ಮಾಡ್ತಾರ? ಸಾರ್ವಜನಿಕ ಬದುಕು ವ್ಯಾಪಾರವಾದಾಗ, ಸರ್ಕಾರಿ ಸೇವೆ ವ್ಯಾಪಾರವಾದಾಗ, ಡಾಕ್ಟರ್ ಆಗಕ್ಕೆ ದುಡ್ಡು ಕೊಡ್ಬೇಕು, ಜಡ್ಜ್ ಆಗಕ್ಕೆ ದುಡ್ಡು ಕೊಡ್ಬೇಕು, MLA ಆಗಕ್ಕೆ ದುಡ್ಡು ಕೊಡ್ಬೇಕು, IAS ಆಫೀಸರ್ ಆಗಕ್ಕೆ ದುಡ್ಡು ಕೊಡ್ಬೇಕು. ಎಲ್ಲವೂ ದುಡ್ಡೇ ಆದ್ರೆ ದುಡ್ಡು ಕೊಟ್ಟವನು ವ್ಯಾಪಾರ ಮತ್ತೆ ಸಂಪಾದನೆ ಮಾಡ್ಬೇಕಲ್ಲ, ಲಾಭ ಗಳಿಸ್ಲೇಬೇಕಲ್ಲ. ಯಾವಾಗ ಎಲ್ಲ ಈ ಸೇವಾ ವಲಯಗಳೆಲ್ಲವೂ ಕೂಡ
ವ್ಯಾಪಾರಿ ಮಾರ್ಗಗಳಾಗಿ ಪರಿವರ್ತನೆ ಆಗ್ಬಿಟ್ಟು ಏನ್ ಉಳಿದಿರುತ್ತೆ ದೇಶದಲ್ಲಿ? ಬರೀ ಬೂದಿ. ಪರ್ಟಿಕ್ಯುಲರ್ ಇದೇ ವಿಚಾರಕ್ಕೆ ಬರೋದೇ ಆದ್ರೆ, ನೆರೆಯ ತಮಿಳುನಾಡಲ್ಲಾದಂತ ಒಂದು ರಾಜಕೀಯ ಕ್ರಾಂತಿ, ಬದಲಾವಣೆ, 4-5 ದಶಕದ ರಾಜಕೀಯ ಹಾದಿಗೆ ಫುಲ್ ಸ್ಟಾಪ್ ಇಟ್ಟು ಮತ್ತೊಂದೇನೋ ಆಯ್ಕೆ ಮಾಡಿದಂತ ಜನ, ಇವೆಲ್ಲವೂ ಗೊತ್ತು. ಚುನಾವಣೆ 5 ವರ್ಷಕ್ಕೊಂದು ಬಂದೇ ಬರುತ್ತೆ. ಅಧಿಕಾರವನ್ನು ಅನುಭವಿಸ ದೇಶದ ಜನ ಪ್ರತಿ ದಿವಸ ಬೀದಿಗೆ ಬಂದು ಸ್ಟ್ರೈಕ್ ಮಾಡಲ್ಲ. ಅವರ ಅಸಮಾಧಾನ ಡೈಲಿ ನಿಮಗೆ ತೋರಿಸೋದಿಲ್ಲ. ಅವರು ಒಂಚೂರು ಹಿಸ್ಟ್ರಿ ನೆನಪಿಟ್ಕೊಳ್ಬೇಕು. 74ನೇ ಇಸ್ವಿಯಲ್ಲಿ ಗುಜರಾತ್ ಅಲ್ಲಿ ವಿದ್ಯಾರ್ಥಿಗಳು ಗಲಾಟೆ ಮಾಡ್ತಾರೆ. ಇದೇ ವಿದ್ಯಾರ್ಥಿಗಳೇ ನವನಿರ್ಮಾಣ ಸಮಿತಿ ಅಂತ ಮಾಡ್ತಾರೆ. ಭ್ರಷ್ಟಾಚಾರದ ವಿರುದ್ಧ, ಬೆಲೆ ಏರಿಕೆ ವಿರುದ್ಧ, ನಿರುದ್ಯೋಗದ ವಿರುದ್ಧ. ಗುಜರಾತ್ ಅಲ್ಲಿ ಚಿಮನ್ಭಾಯ್ ಪಟೇಲ್ ಅಂತ ಮುಖ್ಯಮಂತ್ರಿ ಇರ್ತಾರೆ, ಅವರು ಕಾಂಗ್ರೆಸ್ ಪಕ್ಷದವರು, ಅವ್ರ ವಿರುದ್ಧ ಮಾಡ್ತಾರೆ. ಅವತ್ತು ಆ ಮಕ್ಕಳ ಕೈಯಲ್ಲಿ ಯಾವ ಅಜೆಂಡಾ ಇರಲಿಲ್ಲ, ಅವ್ರು ಯಾವ ಪಾರ್ಟಿಯವರು ಅಲ್ಲ, ಸೇಮ್. ಅವಾಗ ಯಾರು ಗೊತ್ತಾ ಅವ್ರಿಗೆ ಬೆಂತಿಡ್ದವರು ಆ ಮಕ್ಕಳಿಗೆ? ಜಯಪ್ರಕಾಶ್ ನಾರಾಯಣ್. ಎಲ್ಲಿ ಹೋಗೋದು ತಲುಪ್ತು ಲಾಸ್ಟ್ಗೆ? ನಾನು ಹೇಳಿದ್ನಲ್ಲ, ಸಿ ನಾರಾಯಣ್ ರೆಡ್ಡಿ ಅವರದು ಗುಜರಾತ್ ಅಲ್ಲಿ ಪ್ರಾರಂಭವಾದಂತಹ ನವನಿರ್ಮಾಣ ಸಮಿತಿಯ ಹೋರಾಟ ಬಿಹಾರಕ್ಕೆ ಹೋಗುತ್ತೆ, ದೆಹಲಿಗೆ ಬರುತ್ತೆ, ಲಾಸ್ಟ್ಗೆ ಎಮರ್ಜೆನ್ಸಿ ಬರುತ್ತೆ. ಇಂದಿರಾ ಗಾಂಧಿ ಅವರು ಸ್ವತಃ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸತ್ತಿಗೆ ಆಯ್ಕೆ ಆಗೋದಕ್ಕಾಗೋದಿಲ್ಲ, ಹಂತಕ್ಕೆ ಬರುತ್ತೆ. ಮಗ ಗೆಲ್ಲಕ್ಕಾಗೋದಿಲ್ಲ, ಸೋಲ್ತಾರೆ. ತಾಯಿ ಮಗ ಇಬ್ರು ಲೋಕಸಭೆ ಸದಸ್ಯತ್ವಕ್ಕೆ ಯಾರಾದ್ರೂ ಊಹೆ ಮಾಡಿದ್ರ? ನೀವು ತಮಿಳ್ನಾಡ್ದು ಹೇಳ್ತೀರಿ, ನಾನು 77 ಇಸ್ವಿದ ಹೇಳ್ತಾ ಇದ್ದೀನಿ. 77ರಿಂದ 26ಕ್ಕೆ 2026ಕ್ಕೆ ಎಷ್ಟು ವರ್ಷ ಆಯ್ತು? ಲೆಕ್ಕ ಹಾಕಿ. 50 ವರ್ಷ. 50 ವರ್ಷ. 50 ವರ್ಷದ ಕೆಳಗೆ ಈ ದೇಶದ ಜನ ಪಾಠ ಕಲಿಸಿದ್ದಾರೆ. ತುರ್ತು ಪರಿಸ್ಥಿತಿ, ಸಂತಾನ ನಿರೋಧ ಇದು ಮಾಡ್ತಕ್ಕಂಥ ಸಂತಾನ ಹರಣ ಶಸ್ತ್ರಕ್ರಿಯೆ, ಚಿಕಿತ್ಸೆ ದೌರ್ಜನ್ಯದಿಂದ ಮಾಡ್ಬಿಡ್ತಾರೆ. ಅರ್ಹರ ಅಲ್ವಾ ಎಳ್ಕೊಂಡೋಗಿ ತುರ್ತು ಪರಿಸ್ಥಿತಿ ಮಾಡ್ಬಿಡ್ತಾರೆ. ರಾಜನಾರಾಯಣ್ ಬಂದು ಚುನಾವಣೆಗೆ ನಿಲ್ತಾರೆ. ಅವ್ರೇನ್ ಹೇಳೋದು? ಬೀದಿಗಳಲ್ಲಿ ನಿಂತ್ಕೊಂಡು ತಮ್ಮ ಚಡಾವ್ ಏನುತ್ತ ಅಂತ ತೆಗೆದಲ್ಲಿ ಬಿಸಾಕ್ತಾರೆ. ರಾಜನಾರಾಯಣ್ ಇಂದಿರಾ ಗಾಂಧಿಯ ವಿರುದ್ಧ ಕ್ಯಾಂಡಿಡೇಟ್, ನನ್ನ ಹೊಡೀರಿ ಅಂತ ಹೇಳ್ತಾನೆ. ನಾನು ಇಂದಿರಾ ಗಾಂಧಿ ಮೇಲೆ ಕೇಸ್ ಹಾಕಿದೆ, ಅದರಿಂದ ಅವ್ರಿಗೆ ತೊಂದರೆ ಆಯ್ತು, ಅವ್ರ ಸಿಟ್ಟಿಗೆ ಎಮರ್ಜೆನ್ಸಿ ಮಾಡಿದ್ರು. ಎಮರ್ಜೆನ್ಸಿ ಮಾಡೋದ್ರಿಂದ ನಿಮ್ಗೆಲ್ಲ ಕಂಪಲ್ಸರಿ ಈ ವೆಸೆಕ್ಟಮಿ ಅದು ಇದು ಮಾಡಿ ನಿಮ್ಗೆಲ್ಲ ನಾನ್ ನಿಮ್ಗೆ ತೊಂದರೆ ಮಾಡ್ತೀನಿ, ನನಗೆ ನಾನು ಚಡಾವಲ್ಲಿ ಹೊಡಿತೀನಿ. ನೈ ನೈ ಆಪ್ ಹಮಾರಿ ನೇತಾ ಹೈ, ಆಪ್ಕೋ ಹಮ್ ಜಿತಾಯಂಗೆ ಅಂತ ಜನ ಹೇಳ್ತಾರೆ. ಆ ಮಾತನ್ನ ಚುನಾವಣೆ ಡಿಕ್ಲೇರ್ ಮಾಡೋ ಹಿಂದಿನ ದಿವಸ ಹೇಳೋದ ಈ ದೇಶದ ಜನ. ಚುನಾವಣೆ ಡಿಕ್ಲೇರ್ ಆದ್ಮೇಲೆ ಇಂದಿರಾ ಗಾಂಧಿ ಮಾಡೋದೇನಿರ್ಲಿಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್. ಹಿಸ್ಟ್ರಿ ಇಸ್ ಹಿಸ್ಟ್ರಿ. History does not change because you are in Congress and someone else is in some other party. History is history. History ಯಾಕೆ ಇಟ್ಕೊಂಡಿದೀವಿ ಅಂದ್ರೆ to learn lessons from experience, to behave well, to conduct ourselves carefully in future. ಹೌದಲ್ವಾ? Same theory applies to Tamil Nadu also. It will apply to rest of the country also. ವಿಜಯನ್ನು ಒಂದು ಪ್ರತೀಕ ಅಷ್ಟೇ. ಹಿ ಓನ್ಲಿ ಸಿಂಬಲೈಸಸ್. ಯಾರಿಗೆ ಭ್ರಷ್ಟಾಚಾರದ ವಿರುದ್ಧ ಮನಸ್ಸು ಹೆಪ್ಪುಗಟ್ಟಿಬಿಟ್ಟಿತ್ತು, ಪರ್ಯಾಯ ಮಾರ್ಗನೇ ಇರಲಿಲ್ಲ, ಇದು ಜನರ ಸ್ಥಿತಿ. ಇವ್ರಿಗೇನು, ನಮ್ಮನ್ನು ಬಿಟ್ಟರೆ ಇವ್ರಿಗೆ ಯಾರು ಗತಿ ಇದ್ದಾರೆ? ಯಾರಿಗೆ ಹಾಕ್ತಾರೆ ಓಟ್? ನಮಗೆ ಹಾಕ್ಬೇಕಲ್ಲ ಅನ್ನೋ ಅಹಂಕಾರ ಇವರಿಗೆ. ಜನಗ್ರಹಗತಿ. ಅದಕ್ಕೆ ಸಿ ನಾರಾಯಣ ರೆಡ್ಡಿ ಅವರು ಹೇಳಿದ್ದು, జనమేం చేస్తుంది అనుకోకు, దేశ జాతకాలనే మార్చేస్తుంది. ಜನಶಕ್ತಿ. ಇದು ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ, ಇನ್ನೊಬ್ರಿಗೂ ಅನ್ವಯಿಸುತ್ತೆ. ನೀವೇನ್ ಬಂದೂಕ್ ಇಟ್ಕೊಂಡು ಜನನ್ನ ಪೋಲಿಂಗ್ ಬೂತ್ ಹತ್ರ ಹೆದರ್ಸಿ ಓಟ್ ಹಾಕ್ಸ್ಕೊಳ್ತೀರಾ?
ಇಟ್ ಕುಡ್ ಬಿ ಪಾಸಿಬಲ್ ಇನ್ ಎ ಸ್ಮಾಲ್ ಕಂಟ್ರಿ. ಈ ದೇಶದಲ್ಲಿ ಸಾಧ್ಯವ ಅದು? ಹೇಳಿ. ರಮೇಶ್ ಕುಮಾರ್ ಅವ್ರು ಇವತ್ತು ಮಾತನಾಡ್ತಿರೋ ದಾಟಿ, ಆ ನೋವು, ಆ ವೇದನೆ, ಮನೇಲಿ ನನ್ನ ಮಕ್ಕಳಿಗೆ ಬಿದ್ದಂತ ಬಾಸುಂಡೆ, ನನ್ನ ಮಕ್ಕಳೇ ಆದಂತ ಕಣ್ಣೀರು, ನನ್ನ ಮಕ್ಕಳೇ ಅನುಭವಿಸಂತ ಪೋಷಕರ ನೋವು, ಅದೆಲ್ಲವೂ ನಿಮ್ ಕಣ್ಣಲ್ಲಿ ಕಾಣ್ತಿದೆ. ಬಟ್ ಇದಕ್ಕೆಲ್ಲ ಯಾವಾಗ ಫುಲ್ ಸ್ಟಾಪ್ ಅಂತ? ಏನ್ ಈಗ ನಿಮ್ಮಂತವ್ರು ಕೆಲವರು ಅಪವಾದಗಳು ಇದ್ದೀರಿ. ನಿಮ್ಗೆ ಎಷ್ಟು ದುಡ್ಡು ಬಂದಿದೆ, ಯಾರು ಕೊಟ್ಟಿದ್ದಾರೆ ಅಂತ ಕೇಳೋ ಮಾಧ್ಯಮಗಳು ಇದ್ದಾವೆ. ನಮ್ಮಂತ ಮೂರ್ಖರನ್ನ, ಸಂಪೂರ್ಣ ನಿರುಪಯೋಗ ಆಗಿರ್ತಕ್ಕಂಥವನ್ನು ಕರೆಸಿ ಕೂಡಿಸಿ ಮಾತಾಡೋರು ಇದ್ದೀರಿ. ಇದೇ ಈ ದೇಶದ ವೈಶಿಷ್ಟ್ಯ, ಬಲ ಕೂಡ. ಬಹುಶಃ ಇದೆಲ್ಲ ಅನ್ಎಡಿಟೆಡ್ ಆಗಿ ಆಸ್ ಈಸ್ ವೇರ್ ಈಸ್ ಬಂದಾಗ ಕೆಲವರು ಅಂದ್ಕೊಳ್ತಾರೆ, ನನ್ನನ್ನ ನಿರಂತರವಾಗಿ ವಿರೋಧ ಮಾಡೋರು, ಈ ಹುಚ್ಚನಿಗೆ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ, ಏನಪ್ಪ ಇವನು ಇಷ್ಟು ಕೂಗಾಡ್ತಾನೆ ಟಿವಿ ಸ್ಟುಡಿಯೋಲ್ ಹೋಗಿ, ಈ ಮುಂಡೆ ಮಗನಿಗೆ ಬುದ್ಧಿನೇ ಬಂದಿಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ದೇ ಆರ್ ರೈಟ್. ನಾನು ಚೇಂಜ್ ಆಗೇ ಇಲ್ಲ ಅವ್ರ ಪ್ರಕಾರ. ಆದ್ರೆ ನಂತರ ಯೋಚನೆ ಮಾಡೋರು, ಹಬ್ಬಾ ನಮ್ಮ ಪರವಾಗಿ ಮಾತಾಡಿದ್ರಲ್ಲ, ನಮ್ಮ ಮನುಷ್ಯ ಅಲ್ವಾ, ಯಾವತ್ತೂ ಹಿಂಗೆ ಅಲ್ವಾ, ಈತನ ಆರೋಗ್ಯ ಇಂಥವ್ನು ಹೋಗ್ಬಿಟ್ನಲ್ಲಪ್ಪ, ಇಂಥವ್ನು ಇರ್ಬೇಕಲ್ಲಪ್ಪ ನಮ್ಮ ಮಧ್ಯೆ ಅಂತ ಅವ್ರು ಅಂದ್ಕೊಳ್ತಾರೆ. ಈ ಫ್ರಿಕ್ಷನ್ ಇಟ್ ಇಸ್ ಗೋಯಿಂಗ್ ಆನ್ ಪರ್ಮನೆಂಟ್ಲಿ ಇನ್ ದಿಸ್ ಸೊಸೈಟಿ. ಆ ಜನರಿಗೆ ಮೆಸೇಜ್ ಕೊಡಕ್ಕೆ, ಆ ಜನರಿಗೆ ಧೈರ್ಯ, ನಾನು ಇನ್ನೂ ಬದುಕೇ ಇದ್ದೀನಿ, ನಿಮ್ಮೊಟ್ಟಿಗೆ ನಾನು ಇದ್ದೀನಿ, ಲೆಟ್ ಅಸ್ ಬಿ ಟುಗೆದರ್, ಏನಾಗುತ್ತೋ ಹೋಗೋಣ, ಮುಂದೆ ಹೋಗೋಣ. ಇದರ ಕಾನ್ಸಿಕ್ವೆನ್ಸಸ್ ನನಗೆ ಸಂಬಂಧ ಇಲ್ಲ, ಇದರ ಫಲಾನುಭವಿ ನಾನಲ್ಲ, ಅಥವಾ ಇದ್ಯಾವುದೋ ಗುರಿ ಇಟ್ಕೊಂಡು ಯಾರನ್ನೋ ತಳ್ಳಕ್ ಮಾಡ್ತಾ ಇರೋದಲ್ಲ, ಯಾರನ್ನೂ ಕೂಡ್ಸಕ್ ಮಾಡ್ತಾ ಇರೋದಲ್ಲ. ನನ್ನ ಮಕ್ಕಳಿಗೆ ನ್ಯಾಯ ಸಿಗಬೇಕು, ಸಿಗಲೇಬೇಕು. ಈ ಹೋರಾಟ ಮುಂದುವರಿಲೇಬೇಕು. ಈ ಹೋರಾಟಕ್ಕೆ ನಾವು ಅವ್ರ ಜೊತೆಗೆ ನಿಲ್ಲಲೇಬೇಕು. ದಿಸ್ ಇಸ್ ದಿ ಕನ್ವಿಕ್ಷನ್, ಆಸ್ ಸಿಂಪಲ್ ಆಸ್ ದಟ್. ಸಾವಿರಾರು ಸಮಸ್ಯೆಗೆ ಒಂದಷ್ಟು ಫಾರ್ಮುಲಾಗಳು, ನಿಮ್ದೇ ಆದಂತ ಒಂದಷ್ಟು ದೃಷ್ಟಿಕೋನಗಳು ಇವೆಲ್ಲ ಇದೆ. ಸೊ ನೀಟ್ ಫೈನಲಿ ಬಂದಾಗ ಇದೆಲ್ಲ ಶುರುವಾಗಿರೋದು ನೀಟ್ ವ್ಯವಸ್ಥೆ, ನೀಟ್ ಕಾರಣಕ್ಕೋಸ್ಕರ. ನೀಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಎಷ್ಟೋ ರಾಜ್ಯಗಳು ಡಿಮ್ಯಾಂಡ್ ಮಾಡ್ತಿದೆ, ತಮಿಳುನಾಡು ಸಮೇತ ನೀಟ್ ಬೇಡ, ಈ ವ್ಯವಸ್ಥೆ ಬೇಡ ಅಂತ. ಹೌದು, ನಮ್ಮ ಬಡವ್ರ ಮಕ್ಳು ಯಾರು MBBS ಮಾಡಬೇಕು ಅಂತ ನೀಟ್ ಮೂಲಕನೇ ಹೋಗ್ಬೇಕು, ಸರ್ಕಾರಿ ಸೀಟ್ಗಳು ತಗೋಬೇಕು, ಇಲ್ಲ ದುಡ್ಡಿದ್ದವ್ನು ಮಾತ್ರ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಪರ್ಯಾಯ ಆಲೋಚನೆಗಳು ಕೂಡ ಮಾಡ್ಬೇಕಾ ಅಂತ, ಇಲ್ಲ ರಾಜ್ಯಗಳ ವ್ಯಾಪ್ತಿಗೆ ಇದನ್ನ ಕೊಟ್ಬಿಡ್ಬೇಕಾ ಅಂತ? ಎಲ್ಲಿಯವರೆಗೆ ಪ್ರಾಥಮಿಕ ಶಿಕ್ಷಣ ಮತ್ತು ಈ ತರದ ವೃತ್ತಿ ಶಿಕ್ಷಣ ಇವೆಲ್ಲ ಖಾಸಗಿ ಕ್ಷೇತ್ರದವರಿಗೆ ನೀವು ಅವಕಾಶ ಕೊಡ್ತೀರಿ, ಅಲ್ಲಿಯವರೆಗೆ ಇದೆಲ್ಲ ಇರೋದೇ. ಅಲ್ಲಿಯವರೆಗೆ ವೆಸ್ಟರ್ನ್ ಇಂಟ್ರೆಸ್ಟ್ ಅಲ್ಲಿ ಇರುತ್ತಲ್ಲ, ಸ್ಥಾಪಿತ ಹಿತಾಸಕ್ತಿ ಇದೆಯಲ್ಲ. ನನ್ನ ಕಾಲೇಜಿಗೆ ಅಡ್ಮಿಷನ್ ಬೇಕು, ರ್ಯಾಂಕ್ಗಳು ಬಂದಿರ್ತಾರೆ, ನನ್ನ ಕಾಲೇಜಿಗೆ ಮಕ್ಕಳು ಬರೋದು. ರ್ಯಾಂಕ್ ಬರೋದಕ್ಕೆ ಏನ್ ಮಾಡ್ಬೇಕು? ರ್ಯಾಂಕ್ ಬರೋದಕ್ಕೆ ಅವ್ರು ಪೇಪರ್ ಕೊಟ್ಟು ಬರ್ಸ್ಬೇಕು. ಪೇಪರ್ ಕೊಟ್ಟು ಬರ್ಸೋದಕ್ಕೆ ಏನ್ ಮಾಡ್ಬೇಕು? ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು. ಕೋಚಿಂಗ್ ಸೆಂಟರ್ ಅಲ್ಲಿ ಯಾರು ಇರ್ಬೇಕು? ಯಾರು ಇಲ್ಲಿ ಕಾಲೇಜಲ್ಲಿ ಇರ್ತಾರೆ, ಯಾರು ಪೇಪರ್ ಸೆಟ್ ಮಾಡಬೇಕು, ಅವರೇ ಕೋಚಿಂಗ್ ಸೆಂಟರ್ ಅಲ್ಲಿ ಇರ್ಬೇಕು. ಬರುತ್ತಲ್ಲ ಎಲ್ಲ ನಿಮ್ಮ ಮುಖ ಫ್ರಂಟ್ ಪೇಜ್ ಆಡ್ಸ್ ಕೊಟ್ಬಿಡ್ತಾರಲ್ಲ. ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ ಎಷ್ಟು ಜನರಿಗೆ ಈ ಸಾಲಿನಲ್ಲಿ ನೀಟಿಗೆ ಸೀಟ್ ಸಿಕ್ಕಿದೆ, ಕ್ಲಾಟ್ ನಲ್ಲಿ ಸೀಟ್ ಸಿಕ್ಕಿದೆ, ಇನ್ನೊಂದ್ರಲ್ಲಿ ಸಿಕ್ಕಿದೆ, ಮತ್ತೊಂದು. ಯಾಕೆ ಹಾಕೊಳ್ಳೋದು? ಯಾಕೆ ಹಾಕೋದು? ಬಟ್ಟೆ ಅಂಗಡಿ ಹಾಕಿದ್ರೆ ಒಂದ್ ಪ್ಯಾಂಟ್ ತಗೊಂಡ್ರೆ ಒಂದ್ ಪ್ಯಾಂಟ್ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ, ಅಥವಾ ಇನ್ಯಾವುದೋ ಚಪ್ಪಲಿ ಅಂಗಡಿ ಹಾಕ್ಬಿಟ್ರೆ ಪರವಾಗಿಲ್ಲ. ನೀವು ಡಿಗ್ರಿಗಳನ್ನ, ಎಜುಕೇಶನ್ ಆಕ್ಷನ್ಗೆ ಇಟ್ಬಿಟ್ರಲ್ಲಪ್ಪ. ಯಾವುದೇ ಮುಚ್ಚುಮರೆ ಇಲ್ಲದೆ ಸ್ಪಷ್ಟವಾಗಿ ನಾನೊಬ್ಬ ಕಾಂಗ್ರೆಸ್ ಮನ್ ಹಾಗೆ ಹೇಳ್ತಾ ಇದ್ದೀನಿ, ಇತಿಹಾಸವನ್ನ ಬದಲಾಯಿಸಕ್ಕಾಗಲ್ಲ, ಇತಿಹಾಸ ಏನಾಗಿದೆ ಅದು ಹೇಳಲೇಬೇಕು ಅಂತ ಎಲ್ಲಾ ವಿಷಯ ಸ್ಪಷ್ಟವಾಗಿ ಹೇಳಿದ್ರಿ. ನಾಯಕತ್ವ, ಪಾರ್ಟಿ, ಸರ್ಕಾರ ಯಾವುದೇ ಬದಲಾದ್ರೂ ಈ ಖಾಸಗಿಯವರ ಈ ರೀತಿಯ ವ್ಯವಸ್ಥೆ ಬದಲಾಗದ ಹೊರತು ಏನೂ ಬದಲಾಗಲ್ಲ ಅಂತ. ಬದಲಾಗ್ಬೇಕು. ಎಲ್ಲಿಯವರೆಗೆ ನೀವು ಕುರಿ ಕಾಯೋದಕ್ಕೆ ಕುರಿ ಮಂದೆಗೆ ತೋಳಗಳನ್ನ ಕಾವಲುಗಾರರಾಗಿ ಇಟ್ಟಿರ್ತೀರಿ, ಅಲ್ಲಿಯವರೆಗೆ ಕುರಿ ತಿನ್ನದೆ. ತೋಳ ಕುರಿ ತಿಂದ ಇನ್ನೇನು ಹುಲ್ ತಿನ್ನುತ್ತಾ? ತೋಳ ಇರೋದೇನಕ್ಕೆ? ತೋಳದ ಅಭ್ಯಾಸ ಏನು? ಅದ್ರ ಫುಡ್ ಹ್ಯಾಬಿಟ್ ಏನು? ಅದಕ್ಕೆ ಕುರಿನೇ ಬೇಕು. ಕುರಿ ಮಂದೆಗೆ ನೀವು ಕಾವಲು ಕಾಯಕ್ಕೆ ಇಟ್ಟಿರೋದು ಯಾರನ್ನ? ತೋಳನ್ನ. ಸರ್ಕಾರ ಅನ್ನೋದು ಖಾಸಗಿಯವ್ರ ಕೈಗೆ ಇದನ್ನು ಕೊಟ್ಬಿಟ್ಟು 4 ಕಾಲೇಜ್ ನಮ್ಮ ಬಿಟ್ಕೊಂಡ್ರೆ ಏನ್ ಪ್ರಯೋಜನ? ದೊಡ್ಡ ಬದಲಾವಣೆ ಆಗ್ಬೇಕು. ಪಾರ್ಟಿ ನಿಂದಾಗ್ಬೋದು, ನಂದಾಗ್ಬೋದು, ಇನ್ನೊಬ್ಬರದಾಗ್ಬೋದು.
ಈಗ ಕರ್ನಾಟಕದಲ್ಲಿ 3 ಪ್ರಮುಖ ಪಾರ್ಟಿಗಳಿದ್ದಾವೆ. 3 ಪಾರ್ಟಿಲಿರೋರಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಖಾಸಗಿ ಶಿಕ್ಷಣಗಳನ್ನ ನಿಯಂತ್ರಿಸಬೇಕು, ಅವ್ರನ್ನ ಹದ್ದಿನಲ್ಲಿ ಇಡಬೇಕು ಅನ್ನೋ ಮಾತು ಬಂದಾಗ, ಅವ್ರ ಮೇಲೆ ಅಂಕುಶ ಇರಬೇಕು ಅಂತ ಹೇಳಿದಾಗ, ಅವ್ರು ಒಂದು ವರ್ಗವಾಗಿ ಆಲೋಚನೆ ಮಾಡ್ತಾರ, ವಿಭಿನ್ನ ರಾಜಕೀಯ ಪಕ್ಷಗಳಾಗಿ ಆಲೋಚನೆ ಮಾಡ್ತಾರ. ವರ್ಗವಾಗಿ ಮತ್ತೆ ಇದಕ್ಕೆ ಕ್ಲಾಸ್ ಇಂಟ್ರೆಸ್ಟ್ ಅಂತ ಹೇಳೋದು. ಇದು ಕಮ್ಯುನಿಸ್ಟ್ ಭಾಷೆ. ಕಮ್ಯುನಿಸ್ಟ್ ಭಾಷೆ ಅಂತ ಹೇಳಿ ನಮ್ಗೇನು ಏನೇನಲ್ಲ, ನಮ್ಮ ಹಿತಕ್ಕಿರೋದದು. ವರ್ಗ, ನನ್ನ ಮಗ ಓದ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ನನ್ ಮಗ ಓದ್ತಾನಪ್ಪ. ನಾನು 2nd ಡಿವಿಷನ್ ಕ್ಲರ್ಕು. ಅವನು ಪಾಪ PUC ಸೆಕೆಂಡ್ PUC 96% ತಗೊಂಡಿದ್ದಾನೆ. ನಿಮ್ಮ CET ನೀಟ್ ಅಲ್ಲಿ ಅವನಿಗೆ ಆಗೋದಿಲ್ಲ. 67% ತಗೊಂಡವರು ಅವನ ಎದುರಿಗೆ MBBS ಸೇರಿ ಏಪ್ರನ್ ಹಾಕೊಂಡ್ ಬರ್ತಾರೆ. ಇವನು ಹ್ಯಾಪ್ ಬುಕ್ ಹಾಕೊಂಡು BSc ಹೋಗ್ತಾನೆ. ಈ ದೇಶಕ್ಕೆ ಎಷ್ಟು ಅಪಾಯ. ಆ ಸಣ್ಣ ಮಕ್ಕಳ ಮನಸ್ಸಲ್ಲಿ ನಮ್ಮ ಅಪ್ಪನಿಗೆ ದುಡ್ಡಿಲ್ಲದೆ ಇದ್ದ ಕಾರಣ ನಾನು MBBS ಓದಕ್ ಆಗ್ಲಿಲ್ಲ, ಇಷ್ಟು ಓದಿದ್ರು ಕೂಡ ಅವ್ರು ನೋಡಪ್ಪ ದುಡ್ಡಿತ್ತು, ಅವ್ರು ಹೋಗಿ ಸೇರ್ಕೊಂಡ್ರು ಅಂತ ಹೇಳ್ತಾರೆ. ಅಣ್ತಮ್ಮದ್ರ ಮಕ್ಕಳು, ಒಬ್ಬನ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನೆ, ಅವನ ಹತ್ರ ದುಡ್ಡಿದೆ, ಅವನ ಮಗಳು MBBS ಹೋಗ್ತಾರೆ. ಇನ್ನೊಬ್ಬ ಊರಲ್ಲಿ ವ್ಯವಸಾಯ ಮಾಡ್ತಾ ಇರ್ತಾನೆ, ಅವನ ಮಗನಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದ್ರು ಕೂಡ ಅವ್ನು ಹೋಗಕ್ ಆಗೋದಿಲ್ಲ. ಯು ಆರ್ ಡಿವೈಡಿಂಗ್ ಎ ಫ್ಯಾಮಿಲಿ, ಯು ಆರ್ ಡಿವೈಡಿಂಗ್ ಎ ವಿಲೇಜ್, ಯು ಆರ್ ಡಿವೈಡಿಂಗ್ ಎ ಕಮ್ಯುನಿಟಿ. ಅವ ಮಕ್ಕಳ ಮನಸ್ಸಿನಲ್ಲಿ ಗೋಡೆ ಹಾಕ್ಬಿಡ್ತಾ ಇದ್ದೀರಿ ನೀವು. ದುಡ್ಡಿಲ್ಲದ ಕಾರಣ ನನಗೆ ಶಿಕ್ಷಣ ಸಿಗ್ಲಿಲ್ಲ, ನನ್ನ ಭವಿಷ್ಯ ಮುಸ್ಕಾಗೋಯ್ತು. ದುಡ್ಡಿದ್ರೆ ಅಷ್ಟೇ ಯು ಆರ್ ಇಂಡೈರೆಕ್ಟ್ಲಿ ಫೋರ್ಸಿಂಗ್ ಹಿಮ್ ಟು ಬಿಕಮ್ ಕರಪ್ಟ್. ಅವನು ಫ್ರಸ್ಟ್ರೇಟ್ ಆಗೋದಕ್ಕೆ ನೀವೇ ಕಾರಣ ಕೊಡ್ತಾ ಇದ್ದೀರಿ. ಯೋಚನೆ ಮಾಡಿ. ಸಪೋಸಿಂಗ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ, ಹೈಪೋಥೆಟಿಕಲ್ ಆಗಿ ನಾನು ಹೇಳ್ತೇನೆ, ಊಹಾತೀತವಾಗಿ ಮಾತಾಡ್ಕೊಂಡು ಎಲ್ಲವೂ ಸರ್ಕಾರಿ ಕಾಲೇಜುಗಳೇ ಆದ್ರೆ ಅವಾಗ ಈ ಪ್ರಶ್ನೆನೇ ಬರೋದಿಲ್ಲ. ಹೌದಲ್ವಾ? ಖಂಡಿತ. ಏನ್ ಕಷ್ಟ ನಿಮ್ಗೆ? ಇದಕ್ಕೆ ಬಂಡವಾಳ ಹಾಕ್ಬೇಕಾ ನೀವು? ಎಜುಕೇಶನ್ ಬೇರೆಯವ್ರಿಗೆ, ಮೈನ್ಸು ಬೇರೆಯವ್ರಿಗೆ, ರೋಡ್ ಬೇರೆಯವ್ರಿಗೆ, ಬಡವ್ರ ಮಕ್ಕಳಿಗೆ ಆರ್ಮಿಗೆ ಹೋಗಿ ಸೇರ್ಕೊಳ್ಳಿ ಅಂತ ಹೇಳೋದು, ಇನ್ನು ಬಡವ್ರ ಮಕ್ಕಳಾದ್ರೆ ಪೊಲೀಸ್ ಸೇರ್ಕೊಳ್ಳಿ ಅಂತ ಹೇಳೋದು, ಇಲ್ಲ ಜಾಸ್ತಿ ಅಂದ್ರೆ ಕಂಡಕ್ಟರ್ ಕೆಲಸ ಮಾಡಪ್ಪ ಅಂತ ಹೇಳೋದು. ನಿಮ್ಮ ಮಕ್ಕಳು ಮಾತ್ರ ಎಲ್ಲ 5 ಸ್ಟಾರ್ ನಲ್ಲೇ ಇರ್ಬೇಕು. ಇಷ್ಟು ಹೊತ್ತು ನಿಮ್ಮ ಮಾತನ್ನ ಕೇಳಿಸ್ಕೊಂಡವ್ರಿಗೆ ಅನ್ಸುತ್ತೆ, ಹೌದು, ಇಡೀ ದೇಶದಲ್ಲಿ ನಿಸ್ವಾರ್ಥವಾಗಿ ಯಾವುದೇ ರಾಜಕೀಯ ಜೆಂಡಾ ಇಲ್ದೆ ಮಾತನಾಡ್ತಾ ಇರತಕ್ಕಂಥ ವ್ಯಕ್ತಿ ರಮೇಶ್ ಕುಮಾರ್ ಅವರು ಅಂತ. ಕೋಟ್ಯಾಂತರ ನಿಮ್ಮ ಮೊಮ್ಮಕ್ಕಳು ಏನ್ ಹೇಳ್ತೀರಿ ಅಂತ. ಯಾಕೆ ಅಂತಂದ್ರೆ ಅಲ್ಲಿ ಬೀದಿಲಿರೋರು, ಹೊಡ್ತಾ ತಿಂದವರು, ಭಯ ಅನ್ನೋ ಪದದ ಅರ್ಥ ಗೊತ್ತಿಲ್ದಿರ್ತಕ್ಕಂಥ ವಯಸ್ಸೇ ಯೌವನ. ಸಾವಿಗೆ ಅಂಜದೇ ಇರ್ತಕ್ಕಂಥ ವಯಸ್ಸೇ ಯೌವನ. ವಿದ್ಯಾರ್ಥಿ ಜೀವನ, ಯೌವನ ಎರಡೂ ಒಂದೇ. ಸಾಯಕ್ ಅಂಜಬೇಡಿ, ಯಾರಿಗೂ ಭಯ ಪಡಬೇಡಿ, ಹೆಜ್ಜೆ ಹಿಂದೆ ತೆಗಿಬೇಡಿ. ನಿಮಗೆ ವೈಯಕ್ತಿಕವಾಗಿ ತೊಂದರೆ ಆದ್ರೂ ಕೂಡ ಯುವ ಪೀಳಿಗೆಗೆ ನೀವು ನಾಳೆ ದಿವಸ ದಾರಿದೀಪ ಕಾಣ್ತೀರಿ, ಜ್ಯೋತಿಯಾಗಿ ಬೆಳಗ್ತೀರಿ, ಮಾರ್ಗದರ್ಶನ ಕೊಡ್ತೀರಿ. ಈ ದೇಶದ ಇತಿಹಾಸ ಬದಲಾಯಿಸೋದಕ್ಕೆ ನೀವು ಎಲ್ಲೋ ಒಂದು ಕಡೆಗೆ ಪರೋಕ್ಷವಾಗಿ ಕಾಣಿಕೆ ಕೊಡ್ತಾ ಇದ್ದೀರಿ. ನಮ್ಮಂತ ಅನೇಕ ಜನ ಬಡಾಯಿ ಹೊಡ್ಕೊಳ್ತಕ್ಕಂಥ ರಾಜಕಾರಣಿಗಳಿಗಿಂತ ಉತ್ತಮವಾದ ಸೇವೆಯನ್ನ ಈ ಹೋರಾಟದ ಮುಖಾಂತರ ನೀವು ಮಾಡ್ತೀರಿ. ಹೋರಾಟ ಮುಂದುವರಿಸಿ ಅಂತ ಹೇಳ್ತೇನೆ ನಾನು ಅವ್ರಿಗೆ. ಹೆತ್ತವರು ಒಂದ್ ಕಡೆ ಕಣ್ಣೀರು, ಮಕ್ಳಿಗೆ ಹೊಡ್ತಾ ತಿಂದಿದ್ದು, ಮಕ್ಳಿಗೆ ಅವಕಾಶ ಮಿಸ್ ಆಗಿದ್ದು, ನನ್ ಮಕ್ಳಿಗೆ ಓದ್ಸಕ್ ಆಗಿಲ್ವಲ್ಲ ಅಂತ, ಕರ್ಕೊಂಡು ಹೋಗ್ಲಿಕ್ಕೆ ಆಗಿಲ್ವಲ್ಲ ಅಂತ ಪೋಷಕರ ಕಣ್ಣೀರಿದೆಯಲ್ಲ, ಹೆತ್ತವ್ರ ಕಣ್ಣೀರಿದೆಯಲ್ಲ, ಅವ್ರಿಗೂ ಒಂದ್ ನೋವಿರುತ್ತೆ. ಆ ಹೆತ್ತವ್ರಿಗೆ ಏನ್ ಹೇಳ್ತೀರಿ ಅಂತ. ಏನ್ ಮಾಡಕ್ಕಾಗೋದಿಲ್ಲ. ಹೇಳ್ದಲ್ಲ, ವಿದ್ಯಾದೇವಿನ ನೆನಪು ಮಾಡ್ಕೊಳ್ಳಿ, ಭಗತ್ ಸಿಂಗ್ನ ತಾಯಿಯನ್ನ ನೆನಪು ಮಾಡ್ಕೊಳ್ಳಿ. ಏನಾಗಿರ್ಬೋದು ಆಕೆ ಮನಸ್ಸು, ಆಕೆ ಹೃದಯ ಏನಾಗಿರ್ಬೋದು? 23 ವರ್ಷದ ಹುಡುಗನ್ನ ತನ್ನ ಕಣ್ಣೆದುರಿಗೆ ನೇಣಿಗೆ ಹಾಕ್ಬಿಟ್ರಲ್ಲ. ಅದರಿಂದ ತಾನೇ ನಾವು ಸ್ವತಂತ್ರ ಪಡ್ಕೊಂಡಿದ್ದು. ದಯಮಾಡಿ ನಿಮ್ಮ ನೋವು ನಮ್ಮ ನೋವು, ನಿಮ್ಮ ಹೃದಯ ಭಾರವಾಗಿದೆ. ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಅನುಭವಿಸ್ತಾರೆ. ಮನಸ್ಸು ದೊಡ್ಡದು ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಈ ದೇಶದ ಉನ್ನತಿಗಾಗಿ ನೀವು ಪಣ ಇಡ್ತಾ ಇದ್ದೀರಿ, ನೀವು ವೀರಮಾತೆಯರಾಗ್ತಾ ಇದ್ದೀರಿ. ಹೆಮ್ಮೆ ಪಡ್ಕೊಳ್ಳಿ ನಿಮ್ಮ ಮಕ್ಕಳ ಬಗ್ಗೆ, ಬೇಸರ ಪಡ್ಕೋಬೇಡಿ. ಮಕ್ಕಳಿಗೆ
ಹಿಂಬರಕ್ಕೆ ಹೇಳ್ಬೇಡಿ, ಏನಾಗದಲ್ಲ. ನೀವು ಇತಿಹಾಸದಲ್ಲಿ ನಿಂತು ಹೋಗ್ತೀರಿ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟವರು ಅಂತ. ತ್ಯಾಗಕ್ಕೆ ಸಿದ್ಧರಾಗ್ಲೇಬೇಕು. ತನ್ನ 2 ಮಕ್ಕಳನ್ನ ಒತ್ತೆ ಇಟ್ಬಿಡ್ತಾರಲ್ಲ ಟಿಪ್ಪು ಸುಲ್ತಾನ್. ಯಾತಕ್ಕೆ? ನೀವು ಯಾರು ಏನ್ ಬೇಕಾದ್ರೂ ಕರ್ಕೊಳ್ಳಿ, ಇಂಗ್ಲಿಷ್ ಅವರಿಗೆ ತಲ್ಲೋವಾಗಿದ್ದವನು, ಸಿಂಹ ಸ್ವಪ್ನ ಆಗಿದ್ದವನು ಟಿಪ್ಪು ಸುಲ್ತಾನ್. ಅವನೇನು ಅವನ ಮಕ್ಕಳ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಕ್ಕೆ MP MLA ಮಾಡಿಕೊಟ್ಟಿದ್ದ. ಯಾರಿವರೆಲ್ಲ? ಅಹಮದ್ ನಗರ್ ಜೈಲಲ್ಲಿ ಇರ್ತಾರೆ ನೆಹರು ಅವರು. ನನ್ನ ಅಂದಾಜ್ಗೆ 1931. ಟ್ಯೂಬರ್ಕ್ಯುಲೋಸಿಸ್ ಕಾಯಿಲೆಯಿಂದ ಕಮಲಾ ನೆಹರು ಮಲಗಿರ್ತಾರೆ. 9-10 ವರ್ಷ ವಯಸ್ಸು ಇಂದಿರಾ ಗಾಂಧಿ ಅವರಿಗೆ. ನವೆಂಬರ್ 19 ಇಂದಿರಾ ಗಾಂಧಿ ಅವರ ಬರ್ತ್ಡೇ. ಅಹಮದ್ ನಗರ್ ಫೋರ್ಟ್ ಜೈಲು ಬಹಳ ದೊಡ್ಡ ಗೋಡೆಗಳು. ಅಷ್ಟೊತ್ತಿಗಾಗಲೇ 3 ವರ್ಷ ಆಗಿರುತ್ತೆ ಜೈಲಿನಲ್ಲಿ ಕೊಳತು. ತನ್ನ ಮಗಳಿಗೆ ಪತ್ರ ಬರೀತಾರೆ ನೆಹರು, ನಾನು ಬಿಡುಗಡೆ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ನಿನ್ ತಾಯಿ ನಾನು ಬರೋವರೆಗೂ ಇರ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಈ ಗೋಡೆಗಳನ್ನ, ಜೈಲು ಗೋಡೆಗಳನ್ನ ದಾಟಿ ನಿನಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ ಮಗಳೇ. ಈ ದೇಶವನ್ನು ನಾವು ಕಾಪಾಡ್ಬೇಕಮ್ಮ, ನೀನು ಈ ದೇಶಕ್ಕೆ ಹೋರಾಟ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ನೆನಪು ಮಾಡ್ಕೊಳ್ಳೋಣ. ಎಮರ್ಜೆನ್ಸಿ ಇಂದಿರಾ ಗಾಂಧಿ ನನಗೆ ಬೇಕಾಗಿಲ್ಲ, ಈ ಇಂದಿರಾ ಗಾಂಧಿ ನನಗೆ ಬೇಕು. ವಿವೇಚನೆ ಇರ್ಲಿ. ಮನುಷ್ಯನಿಗೆ ಪ್ರಾಣಿಗೆ ವ್ಯತ್ಯಾಸ ಏನು? ಪ್ರಾಣಿಗೆ ಹೇಳೋದಕ್ಕೆ ವಿವೇಚನೆ ಇದ್ರು ಭಾಷೆ ಇಲ್ಲ, ಬಾಯಿಲ್ಲ. ಮನುಷ್ಯನಿಗೆ ವಿವೇಚನೆ ಇದೆ, ಭಾಷೆ ಇದೆ, ಪ್ರಾಣ ಇದೆ. ನಾವು ಪ್ರಾಣಿಗಳಾಗಿ ಬದುಕಬಾರ್ದು, ಮನುಷ್ಯರಾಗಿ ಬದುಕಬೇಕು. ಅಗತ್ಯವಿದ್ದದನ್ನು ತಿಳ್ಕೋಬೇಕು, ಕಲ್ತ್ಕೊಳ್ಬೇಕು. ಸರಿ ಇಲ್ಲದನ್ನು ಖಂಡಿಸ್ಬೇಕು, ಸರಿಯಾಗಿರೋದನ್ನು ಪ್ರೋತ್ಸಾಹಿಸ್ಬೇಕು. ಇದೇ ನಮ್ಮ ಬದುಕು, ಇದೇ ಸಾರ್ವಜನಿಕ ಜೀವನ. ಕಮಲಾ ನೆಹರು ಸ್ವಿಟ್ಜರ್ಲೆಂಡ್ ಅಲ್ಲೂ ಸಾಯ್ತಾರೆ. ಅವರಿಗೆ ಕ್ಷಯ ಬಹಳ ಉಲ್ಬಣ ಆಗ್ಬಿಡುತ್ತೆ. ಸ್ವಾತಂತ್ರ್ಯ ಇವರು ಹೋರಾಟದಲ್ಲಿ ಇರ್ತಾರೆ. ನೆಹರು ಅವ್ರ ಅಂತ್ಯಕ್ರಿಯೆಗೆ ಹೋಗ್ಲಿಲ್ಲ. ಬಹಳ ಜನರಿಗೆ ಗೊತ್ತಿಲ್ಲ ಇದು. ಬಹಳ ಹಗುರವಾಗೆಲ್ಲ ನೆಹರು ಬಗ್ಗೆ ಎಲ್ಲ ಹಾದಿ ಬೀದಿಲಿ ಹೋಗೋರೆಲ್ಲ ಮಾತಾಡ್ತಾರೆ. ಅತ್ಯಂತ ಅಗರ್ಭ ಶ್ರೀಮಂತ ಕುಟುಂಬದಿಂದ ಬಂದವರು ಅವರು. ತನ್ನ ಹೆಂಡತಿ ಸತ್ತಾಗ ಸ್ವಿಟ್ಜರ್ಲೆಂಡ್ ಅಲ್ಲಿ ಇವರಿಲ್ಲಿ ಹೋರಾಟದಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಇರ್ತಾರೆ. ಯಾರು ಗೊತ್ತಾ ನೆಹರು ಪರವಾಗಿ ಅಲ್ಲಿಗೆ ಹೋಗಿದ್ದು? ದಯಮಾಡಿ ಹೋಗಿ ನೋಡಿ, ಚಾನಲ್ಸ್ ಹೋಗಿ ನೋಡಿ, ಯೂಟ್ಯೂಬ್ಗೆ ಹೋಗಿ ನೋಡಿ. ಸುಭಾಷ್ ಚಂದ್ರ ಬೋಸ್ ತನ್ನ ಸ್ನೇಹಿತನ ಹೆಂಡತಿ ತನ್ನ ತಂಗಿ ಅಂತ ಭಾವಿಸಿ ಅವ್ರಿಗೆ ಸಮಾಧಾನ ಹೇಳಕ್ಕೆ, ಆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸ್ವಿಟ್ಜರ್ಲೆಂಡ್ ಹೋದವರು ಸುಭಾಷ್ ಚಂದ್ರ ಬೋಸ್. ಯಾರು ಓದ್ತಾರೆ ಇವರು? ಏನ್ ಗೊತ್ತಿದೆ ಇವ್ರಿಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಚಾರ ಏನ್ ಗೊತ್ತಿದೆ ಇವ್ರಿಗೆ? ಸುಭಾಷ್ ಚಂದ್ರ ಬೋಸ್ ವಿಚಾರ ಏನ್ ಗೊತ್ತಿದೆ? ಭಗತ್ ಸಿಂಗ್ ವಿಚಾರ ಏನ್ ಗೊತ್ತಿದೆ? ಗಾಂಧಿ ವಿಚಾರ ಏನ್ ಗೊತ್ತಿದೆ? ಅಂಬೇಡ್ಕರ್ ವಿಚಾರ ಏನ್ ಗೊತ್ತಿದೆ? ತನ್ನ ಹೊಟ್ಟೆಲಿ ಹುಟ್ಟಿದ ಮಗ ಸತ್ತೋಗ್ತಾನೆ ಅಂಬೇಡ್ಕರ್ಗೆ, ಅವನ್ ಅಂತ್ಯ ಸಂಸ್ಕಾರ ಮಾಡ್ಬೇಕು. ಹೊಸ ಬಟ್ಟೆ, ಬಿಳಿ ಬಟ್ಟೆ ತರಿಸಕ್ಕೆ ಅಂಬೇಡ್ಕರ್ ಅವ್ರ ಹತ್ರ ಹಣ ಇರೋದಿಲ್ಲ. ಆ ತಾಯಿಗೆ ಹೇಳ್ತಾರೆ, ಮನೆ ಒಳಗಿರೋದೊಂದು ಹಳೆ ಸೀರೆ ತಗೊಂಬ ಅಂತ ಹೆಣನ ಹಳೆ ಸೀರೆಯಲ್ಲಿ ಸುತ್ತಿ ಗುಣಿಗೆ ಹಾಕ್ತಾರೆ. ಸ್ವಾಭಿಮಾನಿ. ಇವತ್ತಿಷ್ಟು ನಾವು ಹಾರಾಡ್ತಾ ಇದ್ದೀವಿ ಅಂತ ಅದು ಈ ಸಂವಿಧಾನ. ಅವರು ನಮಗೆ ಸ್ಫೂರ್ತಿ. ನಾವೆಲ್ಲ ಅವ್ರ ಕಾಲಿನ ಧೂಳಿನ ಸಮಾನ ಕೂಡ ಆಗೋದಿಲ್ಲ. ಅಟ್ಲೀಸ್ಟ್ ಕ್ಲೀನ್ ಆಗಿರೋದು ಬೇಡ, ಸತ್ಯ ಮಾತಾಡೋದು ಬೇಡ, ನಿರ್ಭಯವಾಗಿ ಬದುಕೋದ್ ಬೇಡ, ಮಕ್ಕಳಿಗೆ ಏನಾದ್ರು ಒಳ್ಳೇದು ಹೇಳೋದ್ ಬೇಡವಾ? ಬಾಯಿ ಚಪ್ಪರಿಸ್ಕೊಂಡು, ಜೊಲ್ ಸುರಿಸ್ಕೊಂಡು, ಅವ್ರವ್ರ ಪಾದ ನೆಕ್ಕೊಂಡು ಏನಾದ್ರೂ ಕೊಡ್ರಪ್ಪ ಅಂತ ಹೇಳಿ ಕೇಳಕ್ಕೆ ಬದುಕಿದೀವಿ ನಾವು. ಯಾವ ಗಳಿಗೆ ಬರುತ್ತೆ ಸಾವು ಬರಲಿ, ಎರಡೂ ಕೈಯಿಂದ ಸ್ವಾಗತ ಮಾಡಿ ಸ್ವೀಕಾರ ಮಾಡ್ತೇನೆ, ಬಾ ತಾಯಿ ರೆಡಿಯಾಗಿದ್ದೇನೆ ಅಂತ ಹೇಳ್ತೇನೆ. ಆದ್ರೆ ವಂಚಕನಾಗಿ ಸಾಯಕ್ಕೆ ಇಷ್ಟಪಡೋದಿಲ್ಲ, ಆತ್ಮವಂಚಕನಾಗಿ ಸಾಯಕ್ಕೆ ಇಷ್ಟಪಡೋದಿಲ್ಲ. ಇಷ್ಟೇ ನಮ್ಮ ಸಂದೇಶ. ಆ ಮಕ್ಕಳು ಹಿಂದ್ ಬರಬಾರ್ದು, ಸಾಧಿಸ್ಬೇಕು ಅವರು. ಅದೇನೇ ಆಗ್ಲಿ ಪರವಾಗಿಲ್ಲ, ಹಳೆ ನೆನಪಿಟ್ಕೊಳ್ಳಿ ಅಷ್ಟೇ.
ಎಸ್ ಸರ್, ಸಂದರ್ಶನ ಶುರು ಮಾಡ್ಬೇಕಾದ್ರೆ ಬಹಳ ಜನ ಶುರುವಾದಾಗ ನೋಡ್ತಾ ಇರೋರು ಅಂದ್ಕೊಂಡಿರ್ತಾರೆ, ಎಸ್ ಇವತ್ತು ಶಿವಕುಮಾರ್ ರಮೇಶ್ ಕುಮಾರ್ ಅವ್ರನ್ನ ಅಲ್ಲಿ ಈ ಬಗ್ಗೆ ಈ ತರ ಆ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಹಂಗೆ ಹಿಂಗೆ ಅಂತ. ನೀವಿಲ್ಲಿ ಕೂತ್ ಮಾತನಾಡ್ಬೇಕಾದ್ರೆ ಯಾವುದೋ ಒಬ್ಬ ರಾಜಕೀಯ ಪಕ್ಷದ ವ್ಯಕ್ತಿಯಾಗಿ ಮಾತಾಡ್ಲಿಲ್ಲ, ಅಲ್ಲೊಂದವರ ಬೆಂದವರ ಏಟ್ ತಿಂದವರ ಆ ಮೊಮ್ಮಕ್ಕಳ ತಾತ್ನಾಗಿ, ಕಣ್ಣೀರಾಗ್ತಂತ ಪೋಷಕರ ತಂದೆಯಾಗಿ ಆ ಜವಾಬ್ದಾರಿ ಸಂದರ್ಭ ಕೂತ್ ಮಾತನಾಡಿದ್ರಿ. ಯಾವುದೋ ಒಂದು ಪಾರ್ಟಿ ರೆಪ್ರೆಸೆಂಟ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ನಮ್ದು ಸರಿ ನಿಮ್ದು ಸರಿ ಇಲ್ಲ ಅಂತ ಮಾತಾಡ್ಲಿಲ್ಲ. ಆ ಹೋರಾಟಕ್ಕೆ ರಾಜಕೀಯ ಹೊರತಾದಂತ ಚರ್ಚೆ ಆಗ್ಬೇಕು, ರಾಜಕೀಯ ಹೊರತಾಗಿ ಹೋರಾಟ ನೋಡ್ಬೇಕು ಅಂತ ಹೇಳಿದ್ರಿ. ಹ್ಯಾಟ್ಸ್ ಆಫ್ ಹೇಳ್ಬೇಕು. ಕಾರಣ ಇಷ್ಟೇ, ಯಾವುದೇ ರಾಜಕಾರಣಿ ಇವತ್ತು ಬಾಯಿ ಬಿಟ್ರು ಮಾತಾಡ್ತಿದ್ರು ಈ ವ್ಯವಸ್ಥೆ ಬಗ್ಗೆ, ಹೋರಾಟದ ಬಗ್ಗೆ. ರಾಜಕೀಯ ತೋರ್ಬಿಟ್ಟಿದೆ ಇಲ್ಲಿ. ನಾನ್ ರೈಟ್ ನೀನ್ ರಾಂಗ್, ನೀನ್ ರೈಟ್ ನಾನ್ ರಾಂಗ್, ಈ ವ್ಯತ್ಯಾಸಗಳು ಶುರುವಾಗ್ಬಿಟ್ಟಿದೆ. ಆದ್ರೆ ಇವತ್ತು ಜನಗಳಿಗೆ ಒಂದು ಸಂದೇಶ ಹೋಗ್ಬೇಕಾಗಿತ್ತು. ಆ ನೋವಿತ್ತಲ್ಲ, ಆ ಭಾಷೆ ಇತ್ತಲ್ಲ ಸರ್, ಆ ಭಾಷೆ, ಆ ನೋವು, ಆ ಸಂಕಟ ಎಲ್ಲವೂ ಬಂತು. ಕಾರಣ ಎಷ್ಟೇ, ಮೊದಲು ಮನೆ ಕಟ್ಟೋದ್ ಕಷ್ಟ ಆಗಿತ್ತು, ಮದುವೆ ಮಾಡೋದ್ ಕಷ್ಟ ಆಗಿತ್ತು. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅನ್ನೋರು. ಇವತ್ತು ಖಾಸಗಿ ಆಸ್ಪತ್ರೆ, ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಸೇರ್ಸಕ್ಕಾಗಲ್ಲ, ಖಾಸಗಿ ಆಸ್ಪತ್ರೆಗೆ ನಾವು ಅಡ್ಮಿಟ್ ಮಾಡಕ್ಕಾಗಲ್ಲ. ಇವತ್ತು ಕಷ್ಟ ಆಗಿರೋದು ಈ ವ್ಯವಸ್ಥೆ. ಖಾಸಗಿ ಶಾಲೆಗಳಿಗೆ ಮಕ್ಳು ಓದ್ಸಕ್ಕಾಗಲ್ಲ, ಖಾಸಗಿ ಶಾಲೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಕ್ಕಳನ್ನ ಮೆಡಿಕಲ್ ಮಾಡ್ಸಕ್ಕಾಗಲ್ಲ. ಇವತ್ತು ಸಾಮಾನ್ಯ ವರ್ಗದ ಮಧ್ಯಮ ವರ್ಗದವ್ರು ಸಾಯ್ತಿರೋದು ಈ ವ್ಯವಸ್ಥೆಲೆ. ಆ ದನಿಯಾಗಿ ನೀವು ಮಾತಾಡಿದ್ರಲ್ಲ ಸರ್, ನಾ ನೋವಿತ್ತಲ್ಲ ಸರ್. ಇವತ್ತಿನ ವೇದಿಕೆಯನ್ನ ನೀವು ನನಗೇನ್ ಮಾತಾಡೋ ಅವಕಾಶ ಕೊಟ್ಟಿದ್ದೀರಿ, ಬೇರೆ ಯಾವ ವಿಷಯಕ್ಕೆ ಬಳಸೋದಕ್ಕೆ ನಾನು ಇಷ್ಟಪಡೋದಿಲ್ಲ. ತಪ್ಪಾಗುತ್ತೆ. ನಾನೊಂದು ಈ ಜ್ವಾಲೆ, ಒಂದು ಅಗ್ನಿಪರ್ವತ ಸ್ಫೋಟ ಆದ್ರೆ ಹಾಗಿದೆ ನನ್ನ ಶರೀರದ ಒಳಗೆ. ಇನ್ನೊಂದ್ಸಲ ಭೇಟಿಯಾದಾಗ ಅವಕಾಶ ಇದ್ರೆ, ಜನರಿಗೆ ಕೇಳೋ ಮನಸ್ಸಿದ್ರೆ, ನಿಮಗೆ ನಮ್ಮನ್ನು ಕರೆಸೋ ಮನಸ್ಸಿದ್ರೆ ಬರ್ತೀನಿ. ನಾನು ಒಂದೇ ಮಾತನ್ನು ಹೇಳಿದ್ದೆ ನಾನು ವಿಧಾನಸಭೆ ಒಳಗೆ. ತನ್ನ ಸಂಬಂಧಿಕರಿಗೆ, ಹೆಂಡತಿಗೆ, ಮಗನಿಗೆ, ಸೊಸೆಗೆ, ಅತ್ತೆಗೆ, ಮಗಳಿಗೆ, ಮಗನಿಗೆ, ಅಳಿಯನಿಗೆ ಏನೋ ಕಾಯಿಲೆ ಬಂದು ತನಗೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಅವ್ರನ್ನ ಬದುಕಿಸ್ಬೇಕು ಅಂತ ಹೇಳಿ ಫಸ್ಟ್ ಮಾಡೋ ಕೆಲಸ ಕೈ ಸಾಲ. ಸೆಕೆಂಡ್ ಮಾಡೋದು ಮನೆ ಒಳಗಿರ್ತಕ್ಕಂಥ ಸಣ್ಣ ಬಣ್ಣ ಆಭರಣಗಳು ಸೇಲ್ ಮಾಡೋದು. ಮೂರನೇದೇನೋ ಸಣ್ಣ ಪುಟ್ಟ ಆಸ್ತಿ ಒಂದು ಸೈಟ್ ಹೋಗಿಟ್ಟು ಅದನ್ನ ಮಾರೋದು. ಇವೆಲ್ಲ ಮಾಡಿದ ಮೇಲೂ ಕೂಡ ನಾವು ಯಾವ ಮಗನನ್ನ, ಯಾವ ಮಗಳನ್ನ, ಯಾವ ಹೆಂಡತಿಯನ್ನ, ಯಾವ ತಂದೆಯನ್ನ, ತಾಯಿಯನ್ನ, ತಂಗಿಯನ್ನ ಉಳಿಸ್ಕೋಬೇಕು ಅಂತ ಮಾಡಿರ್ತಾರೆ. ಅದಾಗೋದಿಲ್ಲ. ಸಾಲಗಳ ಮೂಟೆ ಹೊತ್ತು ಬಿಟ್ಟಿದೆ ತಲೆ ಮೇಲೆ. ಪ್ರೀತಿಸಿ ಉಳಿಸ್ಕೋಬೇಕು ಅಂತ ಜೀವ ಹೊರಟೋಗ್ಬಿಟ್ಟಿದೆ. ಜೀವ ಅಲ್ಲಿ ಬಿಡಂಗಿಲ್ಲ. ಗೋಳಾಡ್ತಾ ಇದ್ದಾರೆ. ಸಮಾಧಾನ ಹೇಳೋರು ಯಾರು ಇಲ್ಲ. ಅವ್ರಿಗೆ ಕಣ್ಣೋರ್ಸಕ್ ಯಾರ ಹತ್ರನೂ ಟವಲ್ ಇಲ್ಲ. ಅವ್ರಿಗೆ ಧೈರ್ಯ ಹೇಳಕ್ ಯಾರಿಗೂ ಮನಸ್ಸಿಲ್ಲ. ಅವನು ಬರ್ತಾನೆ ಹಾಸ್ಪಿಟಲ್, ಅವನು 3,60,000 ಇದೆ, ಕಟ್ಬಿಟ್ಟು ಹಣ ತಗೊಂಡೋಗಿ ಅಂತ ಹೇಳ್ತಾನೆ. ನೀವು ನನ್ನ ಮೊಮ್ಮಕ್ಕಳು, ನಿಮ್ಮ ಮನೆ ಒಳಗೆ ಹೀಗಾದ್ರೆ, ನಿಮ್ ಸಂಬಂಧಿಕರಿಗೆ ಯಾರಿಗಾದ್ರೂ ಹೀಗಾಗೋದ್ರೆ ದುಡ್ಡು ಕೊಟ್ಬಿಟ್ಟು ಹಣ ತಗೊಂಡೋಗಿ ಅಂತ ಹೇಳಿದ್ರೆ ಎಲ್ಲ ಪಾಪರಾಗಿ ಹೋಗಿದ್ರಿ, ಇನ್ನೇನೂ ಉಳಿದಿಲ್ಲ. ಆ ಹೆಣಕ್ಕೂ ಕೂಡ ದುಡ್ಡು ಕೊಡದೆ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನಪ್ಪಾ ಹೇಳ್ಬೇಕು ಹೇಳಿ? ಅಂಥ ಸನ್ನಿವೇಶದಲ್ಲಿ ಅವ್ರಿಗೆ ಹೆಣ ಕೊಟ್ಬಿಡ್ಬೇಕು. ದುಡ್ಡು ಏನಾದ್ರು ಬರ್ದಿದ್ರೆ ಸರ್ಕಾರ ಕೊಡುತ್ತೆ. ಹೆಣನ ಇಟ್ಕೊಂಡು ದುಡ್ಡು ಕೊಡದೆ ಹೆಣ ಕೊಡೋದಿಲ್ಲ ಅಂತ ಹೇಳಿದವ್ರಿಗೆ ಜೈಲ್ ಮಾಡ್ಬೇಕು ಅಂತ ನಾನು ಒಂದು ಸಲಹೆ ಕೊಟ್ಟೆ. ಡಾಕ್ಟರ್ಗಳಿಗೆ ಜೈಲನ್ನ ಹಾಕ್ಬೇಕು, ಜೈಲಿಗೆ ಹಾಕ್ಬೇಕು ಅಂತ ಹೇಳಿದ ಸಚಿವ ಅಂತ ಹೇಳಿ ಮಾಧ್ಯಮಗಳವರು ಹಾಕಿದ್ರು. ನಾನು ಯಾರಿಗೂ ಕೆಡಕ್ ಬಯಸೋದಿಲ್ಲ. ನಿಮ್ಮ ಮನೆ ಒಳಗಂತ ಸಾವು ಆಗದೆ ಇರ್ಲಿ, ನಿಮಗಂತ ದುರಂತ ಬರದೇ ಇರ್ಲಿ. ಆದ್ರೆ ನಾನು ಹೇಳಿದ್ದು ಸತ್ಯನ ಸುಳ್ಳ ಯೋಚನೆ ಮಾಡ್ಕೊಳ್ಳಿ. ನಾನೊಬ್ಬ ಮನುಷ್ಯನಾಗಿ ಮಾತಾಡಿದ್ದೇನೆ. ನನ್ನ ಇಡೀ ಪ್ರಯತ್ನ ಮನುಷ್ಯನಾಗಿ ಬದುಕಬೇಕು ಅಂತ ಅಷ್ಟೇ. ಈ ವಿಚಾರವನ್ನು ಇನ್ನೊಂದು ದಿವಸ ತಗೊಳ್ಳೋಣ. ತಾವು ನೆನಪು ಮಾಡಿದ್ರಿ.
ಈ ಎಲ್ಲ ಕಲುಷಿತ ವಾತಾವರಣದ ಮಧ್ಯೆ ನೀವು ನನ್ನಂತವನಿಗೆ ಮುಕ್ತವಾಗಿ ಮಾತಾಡೋದಕ್ಕೆ ಯಾವ ಅಡೆತಡೆಗಳಿಲ್ಲದೆ ಅವಕಾಶ ಕೊಟ್ಟಿದ್ದೀರಿ. ವಯಸ್ಸಲ್ಲಿ ನನಗೆ ಚಿಕ್ಕವರು, ನಾನು ಯಾರನ್ನೂ ಪ್ರಶಂಸೆ ಮಾಡೋದು ಹೊಗಳೋದು ನನಗೆ ಅಭ್ಯಾಸವಿಲ್ಲ. ಬಹಳ ನಿಷ್ಠುರವಾಗಿ ಮಾತಾಡ್ತಕ್ಕಂಥ ಈ ಕ್ಲಿಷ್ಟ ಪರಿಸ್ಥಿತಿ ಒಳಗೆ ಏನಾದ್ರೂ ನನ್ನ ಮಾತುಗಳು ಆ ಮಕ್ಕಳಿಗೆ ಧೈರ್ಯ ತುಂಬೋದಾದ್ರೆ, ಒಂದು ಹೊಸ ವಿಶ್ವಾಸ ಹುಟ್ಟಿಸೋದು, ಬಹಳ ನಾನು ಸಂತೋಷ ಪಡ್ತೇನೆ. ಇನ್ನೂ 4 ದಿವಸ ಹೆಚ್ಚಿಗೆ ಬದುಕೋದಕ್ಕೆ ನೀವು ನನಗೆ ಸಹಕಾರ ಕೊಟ್ಟಂತಾಗುತ್ತೆ. ನಿಮಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಮ ಸಂಬಂಧ ಹೀಗೆ ಇರಲಿ. ಸಾರ್ವಜನಿಕ ಹಿತಕ್ಕೆ ಸೀಮಿತವಾಗಿ ಮಾತ್ರ ನಮ್ಮ ಸಂಬಂಧ. ಯಾವ ರಾಜಕೀಯ ಅಪೇಕ್ಷೆಗಳು ಇಲ್ಲ, ಸ್ವಾರ್ಥ ಇಲ್ಲ, ಯಾರ ಮೇಲೂ ಆಕ್ರೋಶ. ಈ ವ್ಯವಸ್ಥೆ ಮೇಲೆ ಆಕ್ರೋಶ ಇದೆ, ವ್ಯಕ್ತಿಗತವಾಗಿ ಯಾರ ಮೇಲೂ ನನ್ಗೆ ಆಕ್ರೋಶ ಇಲ್ಲ. ಆ ನೋವು ತಿಂತಾ ಇರ್ತಕ್ಕಂಥ ತಾಯಂದಿರು, ತಂದೆಗಳು, ಆ ರಕ್ತ ಸುರಿಸ್ಕೊಳ್ತಾ ಇರ್ತಕ್ಕಂಥ ಮಕ್ಕಳು ನನ್ನ ಮಕ್ಕಳು, ಅವರೊಟ್ಟಿಗೆ ನಾನಿದ್ದೇನೆ. ಆ ನೋವು ನನಗೂ ಆಗ್ತಾ ಇದೆ, ಆ ಬರೀ ನನಗೂ ಎಳೆದಿದ್ದಾರೆ. ಬಟ್ ಲೆಟ್ ಅಸ್ ಆಲ್ ಫೈಟ್ ಟುಗೆದರ್. ಎಸ್ ವೀಕ್ಷಕರೇ, ಸಂಪೂರ್ಣವಾಗಿ ಸಂದರ್ಶನ ನೋಡಿದಾಗ ಅನ್ಸಿರುತ್ತೆ, ರೇರ್ ಯಾವಾಗ್ಲೂ ರಾಜಕೀಯವೇ ಮೇಳೈಸುವಾಗ, ಹೋರಾಟಗಳು ಮಾರಾಟ ಆಗಿರೋ ಟೈಮಲ್ಲಿ, ಯಾವುದೇ ಅಜೆಂಡಾ ಇಲ್ದಂತ ಒಂದು ಪರಿಶುದ್ಧವಾದಂತ ಹೋರಾಟ, ಆ ಮಕ್ಕಳ ಮನಸ್ಥಿತಿ, ಅಲ್ಲಾಗ್ತಿರ್ತಕ್ಕಂಥ ಸನ್ನಿವೇಶ, ಯಾರೋ ಒಂದು ಪಾರ್ಟಿ ಅಂದಾಗ ಎಲ್ಲೋ ಒಂದು ಪೊಲಿಟಿಕಲ್ ಲೇಬಲ್ ಬರುತ್ತೆ. ಅದ್ಯಾವುದು ರಾಜಕೀಯ ಲೇಬಲ್ ಇಲ್ಲದೆ ಹೋರಾಟ, ಮಕ್ಕಳು, ವ್ಯವಸ್ಥೆ ಅಲ್ಲಾದಂತ ಸನ್ನಿವೇಶ, ಹಿಂದೆ ಹೇಗಿತ್ತು, ಇವಾಗ ಹೇಗಿದೆ, ಮುಂದೆ ಸನ್ನಿವೇಶ ಏನು ಅಂತ ಆ ಮಕ್ಕಳ ಬಗ್ಗೆ, ಆ ಪೇರೆಂಟ್ಸ್ ಬಗ್ಗೆ, ಆ ವ್ಯವಸ್ಥೆ ಬಗ್ಗೆ ಯಾವಾಗ ಸರಿ ಹೋಗುತ್ತೆ, ಏನು ಎತ್ತ ಅಂತ ಮನಬಿಚ್ಚಿ ಸಂಪೂರ್ಣವಾಗಿ ಮಾತನಾಡಿದಂತ ರಮೇಶ್ ಕುಮಾರ್ ಸರ್ಗೆ ಧನ್ಯವಾದ ತಿಳಿಸ್ತೀನಿ. ಬಿಕಾಸ್ ಆಫ್ ಎಲ್ಲಾ ಜನಗಳು, ಸಾಮಾನ್ಯ ಜನಗಳು ಹುಡುಕ್ತಿರೋದೇನು ಅಂತಂದ್ರೆ ರಾಜಕಾರಣ ಅಲ್ಲ, ಸಮಸ್ಯೆ ಮತ್ತೆ ಸೊಲ್ಯೂಷನ್ಸು ಮತ್ತೆ ಭವಿಷ್ಯದ ಬದುಕೆ ಒಂದು ಸಿದ್ಧಾಂತ. ಇಂಥ ಸನ್ನಿವೇಶದಲ್ಲಿ ಒಂದು ಒಳ್ಳೆ ವಿಷಯಗಳನ್ನ ಜನಕ್ಕೆ ತಿಳಿಸೋಕೆ ಒಂದು ಅವಕಾಶ ಆಯ್ತು. ನೀವು ಸ್ಟುಡಿಯೋ ಬಂದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ನಿಮ್ದೇ ಆದಂತ ಅಭಿಪ್ರಾಯಗಳಿರುತ್ತೆ. ನಾನು ಆಗ್ಲೇ ಹೇಳಿದೆ, ಸರಿ ಮತ್ತು ತಪ್ಪಿನ ನಡುವಿನ ಸಂಘರ್ಷ ಆಗ್ಬೇಕು. ಸರಿಯನ್ನ ಒಪ್ಪಬೇಕು, ತಪ್ಪನ್ನ ಧಿಕ್ಕರಿಸಬೇಕು. ಎಲ್ಲವನ್ನೂ ಒಪ್ಕೊಂಡು ಸಹಿಸ್ಕೊಂಡು ಬದುಕೋಕೆ ಅಲ್ಲ ಇದು. ಈ ದೇಶ ಯಾರಪ್ಪನ ಮನೆ ಸ್ವತ್ತಲ್ಲ. ಈ ದೇಶ ಎಲ್ಲರ ಸ್ವತ್ತು. ಸರಿಯಾದ ಹಾದಿಯಲ್ಲಿ ಬದುಕೋರ್ಗೆ, ಒಳ್ಳೆ ರೀತಿಯಲ್ಲಿ ಬದುಕೋರ್ಗೆ, ನ್ಯಾಯಯುತವಾಗಿ ಬದುಕೋರ್ಗೆ, ತನ್ನ ಜೀವನವನ್ನ ತೆಗೆದು ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಜೀವ ಮುಡಿಪಾಗಿರ್ತಕ್ಕಂಥ ಪೋಷಕರಿಗೆ, ಭವಿಷ್ಯ ಕಟ್ಕೋಬೇಕು ಅನ್ನೋ ಆ ಮಕ್ಕಳುಗಳಿಗೆ ಎಲ್ಲರ ದೃಷ್ಟಿಯಿಂದ ಒಳ್ಳೇದಾಗ್ಲಿ, ಆ ದಿಸೆಯಲ್ಲೇ ಸಾಗ್ಬೇಕು ಅನ್ನೋ ಹಿತಚಿಂತನೆಯಲ್ಲಿ ಈ ಒಂದು ಜರ್ನಿ, ಈ ಒಂದು ಸಂಭಾಷಣೆ, ಈ ಒಂದು ಸಂದರ್ಶನ, ನಿಮ್ದೇನಂತ ಒಪಿನಿಯನ್ ಇರುತ್ತೆ, ಅದನ್ನ ಶೇರ್ ಮಾಡಬಹುದು ಅಂತ ಹೇಳ್ತಾ ಮತ್ತೊಮ್ಮೆ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.